ಆ ಒಂದು ಜೀವಿ ಎರಡು ಕಾಲುಗಳೇ ಇಲ್ಲ, 2-3 ಅನ್ನೋದಕ್ಕಿಂತ ಕಾಲುಗಳೇ ಇಲ್ಲ, ಕೈಗಳಿಲ್ಲ, ಕಣ್ಣು ಸರಿಯಾಗಿ ಕಾಣಿಸಲ್ಲ, ಕಿವಿ ಸರಿಯಾಗಿ ಕೇಳಿಸಲ್ಲ. ಆದ್ರೆ ಇಡೀ ಪ್ರಪಂಚ ಇವತ್ತು ಅದ್ರ ಹೆಸರು ಹೇಳಿದ್ರೇನೆ ಹೆದರುವಷ್ಟು ಸಾಧನೆ ಮಾಡಿದೆ. ಹುಚ್ಚು ಕೋಡಿ ಮನಸ್ಸು 16ರ ವಯಸ್ಸು ಅಂತ. ಆ ಸಮಯದಲ್ಲಿ ನಾವು ಅವ್ರಿಗೊಂದು ದಾರಿ ತೋರಿಸ್ಬೇಕಾಗುತ್ತೆ. ಹಂಗಂತ ಅವ್ರಿಗೆ ಆ ಟೈಮ್ನಲ್ಲಿ ಆಸೆ ಇರಲ್ಲ ಅಂತಲ್ಲ, ಆದ್ರೆ ಬೇರೆ ಬೇರೆ ಇನ್ನೂ ಹೆಚ್ಚು ಅಟ್ರಾಕ್ಟಿವ್ ಆಗಿರೋದು, ಆಕರ್ಷಣೀಯವಾದ ಬಹಳ ಇದೆ. ಮಾಡೋ ಕೆಲಸನ ನೀವು ಎಂಜಾಯ್ ಮಾಡಿದ್ರೆ ಅದು ಕೆಲಸವಾಗಿರಲ್ಲ, ಆಟವಾಗಿರುತ್ತೆ. ಆ ಥರ ನಮ್ದು ಹಿಂಗೆ ಒಂಥರ ನಾನ್ ಸ್ಟಾಪ್. ಬೆಳಗ್ಗೆಯಿಂದ ಶುರು ಮಾಡಿದ್ರೆ ಕೆಲವು ಟೈಮ್ ಏನಾಗುತ್ತೆ, ಇವಾಗ ಇಬ್ನಿ ಜಾಸ್ತಿ ಇದೆ, ಬೆಳಗ್ಗೆ 5 ಗಂಟೆಗೆ ಶುರು ಮಾಡೋಕ್ಕಾಗಲ್ಲ. ಕೊಂಡಿದ್ದು ನಾನು ಶುರು ಮಾಡಿದಾಗ 108 ಹಸುಗಳ ಒಂದು ಗೋಶಾಲೆ ಮಾಡಬೇಕು ಅಂತ. ನಾನು ಆಲ್ರೆಡಿ 112 ಕೊಟ್ಟೋಗಿದ್ದೀನಿ. 8 ದಾಟ ಆಗೋಯ್ತು, ಇನ್ನೂ 4 ಜಾಸ್ತಿ ಇದೆ. ನಮ್ಮ ದೇಶ ಮೇರಾ ಭಾರತ್ ಮಹಾನ್ ಅಂತ ಹೇಳ್ಕೊಬೇಕಾದ್ರೆ ನಾನು ಅದರಲ್ಲಿ ಇರ್ತಕ್ಕಂಥದ್ದನ್ನು ಉಳಿಸೋದ್ರೆ ತಾನೇ ನನ್ನ ಭಾರತ್ ಮಹಾನ್ ಅಂತ ಆಗೋದು. ಇಲ್ಲಾಂದ್ರೆ ಯಾರು ಮಹಾನ್ ಅಂತಾರೆ? ಹೋಗ ಕಡೆಗೆ ಬರ್ತೀರಿ ಒಳಗೆ? ಸರ್ ಬರೋಣ. ಬರ್ತಾರೆ ಅವ್ರು ಬಂದಾಗ ಹೊರ್ತಾನೆ ಅವರು. ನಮಸ್ಕಾರ. ಬಹಳ ದಿನಗಳಾದ್ಮೇಲೆ ತಿರ್ಗಾ ನಮ್ಮ ಗೋಶಾಲೆಗೂ ಎಲ್ಲರ ಆಗಮನ ಆಗಿದೆ. ಸೊ ನಮ್ಗೆ ತಿಳಿದಿರೋ ಹಲವಾರು ವಿಚಾರಗಳನ್ನು ಗೋಶಾಲೆ ನಡೆಸೋರಿಗೆ ಇರೋ ಸಹಾಯವಾಗ್ಬೋದು, ಅಥವಾ ಯಾರೇ ಗೋಪಾಲಕರಿಗೆ ಸಹಾಯವಾಗ್ಬೋದು. ಆ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈಗ ಸರ್, ಈಗ ಒಂದು ಡೌಟು ಹೇಳಿ. ಒಂದು ಗೋಶಾಲೆ, ಈ ಒಂದು ಗೋಶಾಲೆಯಲ್ಲಿ ಎಷ್ಟು ಹಸುಗಳಿದೆ? ಇವತ್ತಿಗೆ 112 ಇದೆ. 112ನ್ನ ಮೇಂಟೈನ್ ಮಾಡ್ತಾ ಇರೋದು ಎಷ್ಟು ಜನ ಕೆಲಸಗಾರರಿದ್ದಾರೆ? ಎಷ್ಟು ಜನನೂ ಇಲ್ಲ ನಮ್ಮಲ್ಲಿ. ನಾವು ಸಾಧ್ಯ ಅನ್ನೋದು, ಯಾಕಂದರೆ ನಾನು ನಿಮಗೆ ಹಳೆ ಸತಿ ಭೇಟಿಯಾಗಿದ್ದಾಗ ಒಂದು ಮಾತು ಹೇಳಿರ್ಬೋದು, ನಾವು ಏನೇ ಒಂದು ಸಾಧನೆ ಮಾಡಬೇಕಂದ್ರೆ ಒಂದು ರೋಲ್ ಮಾಡೆಲ್ ಇಟ್ಕೋಬೇಕು ಅಂತ. ಆ ಥರ ರೋಲ್ ಮಾಡೆಲ್ ಅಂದರೆ ಸಾಧಿಸಿರೋರು, ಆಲ್ರೆಡಿ ನಮಗಿಂತ ಮುಂಚೆ ಸಾಧನೆ ಮಾಡಿರೋರು ಯಾರಿದ್ದಾರೆ ಅಂತ ಯೋಚನೆ ಮಾಡಿದಾಗ ನನ್ನ ಅದ್ಭುತವಾದ ರೋಲ್ ಮಾಡೆಲ್ಲು, ಪಾಪ ಅವ್ರ ಸಾಧನೆ ಬಗ್ಗೆ ಎಲ್ಲರಿಗೂ ಗೊತ್ತು, ಅವ್ರ ಪರಿಚಯ ಎಲ್ಲರಿಗೂ ಇದೆ. ಆದರೆ ಆ ಒಂದು ಜೀವಿ ಎರಡು ಕಾಲುಗಳೇ ಇಲ್ಲ, 2-3 ಅನ್ನೋದಕ್ಕಿಂತ ಕಾಲುಗಳೇ ಇಲ್ಲ, ಕೈಗಳಿಲ್ಲ, ಕಣ್ಣು ಸರಿಯಾಗಿ ಕಾಣಿಸಲ್ಲ, ಕಿವಿ ಸರಿಯಾಗಿ ಕೇಳಿಸಲ್ಲ. ಆದರೆ ಇಡೀ ಪ್ರಪಂಚ ಇವತ್ತು ಅದರ ಹೆಸರು ಹೇಳಿದ್ರೇ ಹೆದರುವಷ್ಟು ಸಾಧನೆ ಮಾಡಿದೆ. ಅದರಿಂದ ಹಲವಾರು ಉಪಯೋಗಗಳಿದೆ ಆ ಒಂದು ಜೀವಿಯಿಂದ. ಆದರೆ ಅದನ್ನ ಕಂಡು ಹೆದರೋದ್ರಿಂದ, ಭಯ ಇರೋದ್ರಿಂದ ಅದರ ಸಾಧನೆಗಳನ್ನು ಮರೆತು ನಾವು ಅದಕ್ಕೆ ತೊಂದರೆ ಕೊಡೋದ್ರಲ್ಲೇ ಇದ್ದೀವಿ. ಆ ಜೀವಿ ಯಾವುದು? ಅದು ಮತ್ಯಾವುದೂ ಅಲ್ಲ, ಸರ್ಪ, ಹಾವು ಅಂತೀವಿ ನಾವು. ಸೊ ಯೋಚನೆ ಮಾಡಬೇಕಾದ್ದು, ಒಂದು ಕೈಗಳಿಲ್ಲ ಇರೋದು, ಕಾಲುಗಳಿಲ್ಲದೆ ಇರೋದು, ಕಣ್ಣೂ ಸರಿಯಾಗಿ ಕಾಣಿಸ್ದೆ, ಕಿವಿನೂ ಇಲ್ಲದೆ, ತಾನು ಹುಟ್ಟಿದಾಗ್ಲಿಂದ ಒಂದು ಮೊಟ್ಟೆ ಹೊರಗಿಂದ ಬರ್ತೀನೋ, ತಾಯಿ ಹೊಟ್ಟೆಯಿಂದ ಹೊರಗೆ ಬರ್ತೀನೋ, ಮೊದಲನೇ ದಿನದಿಂದ, ಮೊದಲನೇ ಕ್ಷಣದಿಂದನೂ ಸ್ವತಂತ್ರವಾಗಿ ಯಾರ ಸಹಾಯವೂ ಇಲ್ಲದೆ ಬದುಕುವಂಥ ಪ್ರಾಣಿ. ಅಂತಹ ಪ್ರಾಣಿ ನೋಡಿ ಇಡೀ ಪ್ರಪಂಚ ಹೆದರುತ್ತೆ. ಸೊ ಆವಾಗ ಅಂದ್ಕೊಂಡೆ, ಅಂಥ ಅದ್ಭುತವಾದ ಪ್ರಾಣಿ ಇಷ್ಟೆಲ್ಲ ನ್ಯೂನತೆಗಳ ಜೊತೆ ಸಾಧಿಸ್ಬೇಕಾದ್ರೆ ನನಗೆ ಸಾಧ್ಯವಾಗಲ್ವಾ, ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬೇಕಾ ಅಂತ ಯೋಚನೆ ಮಾಡಿದಾಗ, ಸಾಧ್ಯ ಅನ್ನೋದು ಅನ್ನಿಸ್ದಾಗ ಮನಸ್ಸಿಗೆ, ಮೊದಲು ಹೇಳ್ತೀವಿ ಯಾವುದೇ ಒಂದು ಸಾಧನೆಗೆ ನಿಮಗೆ ಫಸ್ಟು ನಿಮ್ಮ ಮಾನಸಿಕವಾಗಿ ನೀವು ಧೈರ್ಯ ತಂದ್ಕೋಬೇಕು, ಅಥವಾ ಡಿಸಿಷನ್ ಮಾಡಬೇಕು, ಸಿದ್ಧರಿರಬೇಕು ಅಂತ. ಆ ಥರ ಯೋಚನೆ ಮಾಡಿದಾಗ ನನಗನ್ಸಿದ್ದು, ಆ ಒಂದು ಜೀವಿ ಮಾಡಬೇಕಾದ್ರೆ ನಾವು ಮನುಷ್ಯರು, ನಾವು ಪ್ರಪಂಚದಲ್ಲೇ ಬುದ್ಧಿವಂತರು ಅಂದ್ಕೊಳ್ಳೋರು, ನಾವು ಸಾಧನೆ ಮಾಡೋಕ್ಕೆ ಆಗಲ್ವಾ ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು ಸಾಧ್ಯ ಅಂತ. ಆದ್ದರಿಂದಾನೇ ಈ ಒಂದು 112 ಹಸುಗಳಿಗೆ ನೋಡ್ಕೊಳ್ಳೋ ಆ ಒಂದು ಏನು ಕೆಲವ್ರಿಗೆ ಗೋಶಾಲೆ ನಡೆಸಿರೋರಿಗೆ ಅಥವಾ ಹಸುಗಳು ನಿಟ್ಟಿರೋರಿಗೆ ಅರ್ಥವಾಗುತ್ತೆ. ಅದು ಒಂದು ಸಿಂಪಲ್ ಟಾಸ್ಕ್ ಅಲ್ಲ. ಆದರೆ ಬರೀ ಒಂದು ಸಂಸಾರ ಅಂದರೆ ಮ್ಯಾಕ್ಸಿಮಮ್ ಒಂದು ವಯಸ್ಸಿಗೆ ಬಂದಿರೋ ಹುಡುಗ ಮತ್ತು ಒಂದು ಗಂಡ ಹೆಂಡತಿ ಅಂದರೆ ನಮ್ಮ ಮಿಸಸ್ಸು, ನಾವು ಸಾಧ್ಯ ಇದನ್ನು ನೋಡ್ಕೊಳ್ಳೋಕ್ಕೆ, ಇಷ್ಟು ಹಸುಗಳನ್ನ ನೋಡ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಂದು ರೋಲ್ ಮಾಡೆಲ್ ಅಂತ ಹೇಳಿದ್ವಲ್ಲ, ಹಾವೇ ಸರ್ ರೋಲ್ ಮಾಡೆಲು. ಸೊ ಹಾಗೆ ನಮ್ಮ ಮಗ ಆತ 10ನೇ ತರಗತಿಯ ಪರೀಕ್ಷೆ ಬರೆದು ತನ್ನ ಸಂಪೂರ್ಣವಾದ ಮುಂದಿನ ಇದನ್ನ ಗೋ ಸೇವೆ ಮಾಡ್ತೀನಿ ಅಂತ ಹಿಡಿದಿದ್ದಾನೆ. ಆಸ್ ಯೂಶುವಲ್. ನೀವು ಹೊರೆ ಹಾಕಿದ್ದೀರಾ ಇಲ್ಲ ಅವರ ಪ್ರೀತಿಯಿಂದನೇ ಈ ಕೆಲಸಕ್ಕೆ ಬಂದಿದ್ದೀರಾ? ಕೆಲವು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಒಂದು ವಯಸ್ಸಿಗೆ ಬಂದಿರೋ ಟೀನೇಜರ್ ಅಂತ ಏನು ಹೇಳ್ತೀವಿ, ಹುಚ್ಚು ಕೋಡಿ ಮನಸ್ಸು 16ರ ವಯಸ್ಸು ಅಂತ. ಆ ಸಮಯದಲ್ಲಿ ನಾವು ಅವ್ರಿಗೊಂದು ದಾರಿ ತೋರಿಸ್ಬೇಕಾಗುತ್ತೆ. ಹಾಗಂತ ಅವ್ರಿಗೆ ಆ ಟೈಮ್ನಲ್ಲಿ ಆಸೆ ಇರಲ್ಲ ಅಂತಲ್ಲ, ಆದರೆ ಬೇರೆ ಬೇರೆ ಇನ್ನೂ ಹೆಚ್ಚು ಅಟ್ರಾಕ್ಟಿವ್ ಆಗಿರೋದು, ಆಕರ್ಷಣೀಯವಾದ ಬಹಳ ಇದೆ. ಹೌದು. ಬೇರೆ ಬೇರೆ ಡ್ರೆಸ್ಗಳು ಹಾಕ್ಬೋದು, ಒಳ್ಳೆ ಸ್ಪೋರ್ಟ್ಸ್ ಬೈಕ್ನಲ್ಲಿ ಓಡಾಡೋದಿರಬಹುದು, ಈ ಥರ ಹಲವಾರು ಆಸೆಗಳಿರುತ್ತೆ. ಆದರೆ ಜೀವನಕ್ಕೆ ಅದು ಆಧಾರವಾಗಲ್ಲ ಮುಂದಕ್ಕೆ.
ಯಾವುದೋ ಒಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯ ಬೈಕ್ ತೊಗೊಂಡ್ರೆ ನಾಳೆ ಅದು ಎಕನಾಮಿಕಲ್ಲ ರನ್ ಮಾಡೋಕ್ಕೆ ಅಂತ ಯೋಚನೆ ಬರುತ್ತೆ. ಅದೇ ಒಂದು ಹೀರೋ ಹೊಂಡಾ ಸ್ಪ್ಲೆಂಡರ್ ತೊಗೊಂಡ್ರೆ ನಿಜವಾಗ್ಲೂ ಎಕನಾಮಿಕಲ್ ಅದು. ನಾವು ನಮ್ಮ ಆದಾಯಕ್ಕೆ ಸರಿಯಾಗಿ ಸರ್ವಿಸ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋದಿದೆ. ಸೊ ನಮ್ಮ ಏನು ಸ್ಥಿತಿ ಇದೆ ನಾವು ಮುಂದುವರಿಬೇಕಾದ್ರೆ ಎಷ್ಟು ದೊಡ್ಡ ಲೀಪ್ ಅಂದರೆ ಎಷ್ಟು ದೂರ ಜಿಗಿಯೋಕ್ಕೆ ಸಾಧ್ಯ ಅದನ್ನು ನೋಡ್ಕೋಬೇಕು. ನನ್ನ ಸಾಮರ್ಥ್ಯ ಎಷ್ಟಿದೆ ಅಷ್ಟು ದೂರ ಜಿಗಿಬೇಕು. ಆದರೆ ಆ ಒಂದು ಟೀನೇಜನ್ನು ಅಥವಾ ಒಂದು ಯುವಕ ವಯಸ್ಸಿನಲ್ಲಿ ತುಂಬ ಎತ್ತರಕ್ಕೆ ತುಂಬ ದೂರಕ್ಕೆ ಹಾರೋ ಪ್ರಯತ್ನಗಳು ಪಡ್ತಾರೆ. ಆದ್ದರಿಂದ ಕೆಲವು ಟೈಮ್ ನಾವು ಹೇಳಬೇಕಾಗುತ್ತೆ, ಹೌದು ನೀವು ಹೇಳಿದಾಗೆ ಅವನ ಆಸೆ ಬೇರೆ ಇರಬಹುದು, ಕೆಲವು ನಮ್ಮ ಸ್ವಲ್ಪ ಪ್ರೆಷರು ಇರುತ್ತೆ ಸಾಮಾನ್ಯವಾಗಿ. ಸೊ ಅವನಿಗೂ ಇತ್ತು ಅದು ಮಾಡಬೇಕು. ನಾನಂದೆ ಇದು ಒಂದು ಸಾಧನೆಯೇ, ಇದರಲ್ಲೂ ಒಂದು ಸಾಧನೆ ಮಾಡಬಹುದು. ಆದರೆ ಸ್ಟಾರ್ಟಿಂಗಲ್ಲಿ ನೀವು ಹೇಳ್ದಂಗೆ ಸಗಣಿ ಎತ್ತಬೇಕು ಮಾಡಬೇಕು ಅಂದಾಗ ಸ್ವಲ್ಪ ಮುಜುಗರ ಇರುತ್ತೆ. ಆದರೆ ಅದು ಸಾಧನೆ ಅದು ಅರ್ಥ ಆದಾಗ ಮನವರಿಕೆ ಆದಾಗ ಅವರು ಇನ್ವಾಲ್ವ್ ಆಗ್ತಾರೆ. ಸೊ ಆ ಥರ ಸ್ಟಾರ್ಟಿಂಗ್ನಲ್ಲಿ ಅವನಿಗೂ ಮನಸ್ಸಿರಲಿಲ್ಲ. ಇವತ್ತು ಇನ್ವಾಲ್ವ್ಮೆಂಟ್ ಅವನೇ ಪೂರ ಇವತ್ತು ಅವನೇ ಹೇಳ್ತಿದ್ದ ಏನೇನು ಬೆಳಗ್ಗೆ, ಅಪ್ಪ ನೀವು ರಜಾ ಹಾಕಬೇಡಿ, ನೀವು ಹೋಗಿ ನಾನು ನೋಡ್ಕೋತೀನಿ, ನಾನು ಮಾಡ್ತೀನಿ. ಸೊ ಆದರೆ ಅದನ್ನೇ ಕ್ರಿಯೇಟಿವ್ ಆಗಿ ಮಾಡ್ಕೊಂಡು ಸಿಂಪಲ್ಲಾಗಿ ಅಂದರೆ ಕೆಲಸಗಳನ್ನು ಸುಲಭ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇವಾಗ ನೋಡಿ ನಿಮಗೆ ಗೊತ್ತು 112 ಹಸು ಇದ್ದರೆ ನನಗೆ ಹತ್ತಿರ 1.5 ಟನ್ ಊಟ ಬೇಕು ಅಂತ ನಿಮಗೆ ಹೇಳಿದೆ. ಸೊ ಅದನ್ನು ತಲೆ ಮೇಲೆ ಹೊತ್ಕೊಂಬರೋಕ್ಕಾಗುತ್ತೆ 1,000 kg. ಆವಾಗ ಏನು ಮಾಡಿ ಒಂದು ಟೆಂಪೋ ತೊಗೊಂಡು ಮತ್ತೆ ನಾವು ಇಲ್ಲಿ ನೀವು ಕುಟೀರಗಳನ್ನ ನೋಡಿದ್ರೆ ಕುಟೀರಗಳ ಮಧ್ಯ ಜಾಗನ ಒಂದು 13 ಅಡಿ ಬಿಟ್ಟಿದ್ದೀನಿ. ಸೊ ಅಂದರೆ ಇವಾಗ ಗಾಡಿಗಳು ಓಡಾಡಬೇಕು, ನಾನು ಊಟಗಳು ಹಾಕಬೇಕಾದಾಗ ಅನುಕೂಲ ಆಗಬೇಕು, ಅದಕ್ಕೆ ಎಷ್ಟಾಗಲ ಗೇಟ್ ಇಡಬೇಕು. ಸೊ ಈ ಥರ ನಾವು ಕಮ್ಮಿ ಜನ ಮ್ಯಾನೇಜ್ ಮಾಡಬೇಕಾದ್ರೆ ಏನೇನೇನೇನು ಡೇ ಟು ಡೇ ಆ್ಯಕ್ಟಿವಿಟಿ, ಯಾಕಂದರೆ ನಾವೇ ಮಾಡೋದ್ರಿಂದ ಅದರಲ್ಲಿ ಏನೇನೇ ದೈನಂದಿನ ಚಟುವಟಿಕೆಯಲ್ಲಿ ಏನೇನು ತೊಂದರೆಗಳು ಬರುತ್ತೆ, ಏನೇನು ಅನುಕೂಲತೆ ಮಾಡ್ಕೋಬೋದು, ಏನೇನು ಈಸಿ ಮಾಡ್ಕೋಬೋದು ಅದನ್ನು ಮಾಡ್ತಾ ಹೋದ್ವಿ. ಮೊದಲು ಯಾವುದೋ ಪ್ಲಾಸ್ಟಿಕ್ ಇಟ್ಕೊಂಡಿದ್ವಿ, ಯಾವುದೋ ಒಂದು ಪೇಂಟ್ ಹಬ್ಬದ ಮುಚ್ಚಳ ಇಟ್ಕೊಂಡಿದ್ವಿ, ಆಮೇಲೆ ತಗಡುಗಳನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅದನ್ನು ಆಮೇಲೆ ಮಾಡ್ತಾ ಯಾವ್ದು ಅಗಲ ಇಟ್ಕೊಂಡ್ರೆ ಸುಲಭನ, ಉದ್ದ ಇಟ್ಕೊಂಡ್ರೆ ಸುಲಭನ, ಒಂದು ಸ್ಟ್ಯಾಂಡರ್ಡ್ ಸೈಜಿಗೆ ಬಂದರೆ ಸುಲಭನ ಅಂತ ಮಾಡ್ಕೊಂಡು ಡೈಲಿ ಮಾಡ್ಕೊಂಡು ಅದನ್ನು ಹೆಂಗೆ ಎಲ್ಲೆಲ್ಲಿಟ್ರೆ ಎಲ್ಲೆಲ್ಲೋ ಹಾಕ್ಬಿಡ್ತೀವಿ. ಅವಾಗ ಏನು ಮಾಡ್ತೀವಿ, 2 ತಗಡು ಎಲ್ಲ ಕುಟ್ಟಿರೋದು ಹತ್ರನೂ 2 ತಗಡು ಇರಬೇಕು. ಆಮೇಲೆ ಕೆಲಸ ಸುಲಭ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಬಾಣಲಿ, ಅದನ್ನ ಇಟ್ಕೊಳ್ಳೋಕೆ 2 ಚಿಕ್ಕ ಬಾಣಲಿ, ಅಲ್ಲಿಂದ ಹೊತ್ಕೊಂಬರೋವಾಗ ಭಾರ ಆಗಬಾರ್ದು. ಮತ್ತು ಲೋಡ್ ಮಾಡೋವಾಗ ಟೆಂಪೋಗೆ ಎಷ್ಟು ಬಾಣಲಿ ತುಂಬಿಸ್ಬೋದು. ಹೀಗೆ ಊಟ ಇಟ್ಕೊಳ್ಳೋಕ್ಕೆ, ಆಮೇಲೆ ವಾಪಸ್ ಸಗಣಿ ತೊಗೊಂಡು ಹೋಗೋಕ್ಕೆ, ಯಾಕಂದರೆ ದಿನ 3/4 ಟನ್ವರೆಗೂ ಸಗಣಿನೇ ಎತ್ತಬೇಕಾಗುತ್ತೆ. ಇದು ಎಷ್ಟು ವರ್ಷ ಆಯಿತು ತೊಗೊಂಡಿದ್ದು? ಈಗ ಜಸ್ಟ್ ಒಂದು 6 ತಿಂಗಳಾಗಿದೆ. ಏನು ಅಂತಂದರೆ ಕೆಲಸ ಸುಲಭ ಆಗಬೇಕು ಅಂತಂದ್ರೆ ಇದು ಹಾವು ಸಾಯ್ಬಾರ್ದು ಕೂಲು ಮುರಿಬಾರ್ದು ಅನ್ನೋ ಥರ ನಮಗೆ ಬರೋ ಆದಾಯದಲ್ಲಿ ಯೋಚನೆ ಮಾಡಿ ಸೇರಿಸಿ ಮಾಡಿ ಕೂಡಿಟ್ಟು ಯಾವ್ದು ಪ್ರಿಯಾರಿಟಿ, ಯಾವ್ದು ಮುಖ್ಯ. ಇವಾಗ ಇದಕ್ಕೆ ಪೇಂಟ್ ಮಾಡಿಸಿಲ್ಲ, ಇದು ಪೇಂಟ್ ಮಾಡಿದೇನೋ ಇನ್ನೊಂದು ಸ್ವಲ್ಪ ದಿನ ಇರುತ್ತೆ, ಆದರೆ ದಿನ ಹೋರೋದು ಕಷ್ಟ. ಸೊ ಇವಾಗ ನಾನು ಇದಕ್ಕೂ ಒಂದು ಪೇಂಟಿಂಗ್ ಮಾಡಿಸ್ಬೇಕಾದ್ರೆ ಒಂದಕ್ಕೆ 25,000 ಬೇಕು, 25,000-35,000 ಬೇಕು. ಸೊ ಇವಾಗ ಎಷ್ಟು ಕುಟೀರಕ್ಕೆ ಪೇಂಟಿಂಗ್ ಆಗಿಲ್ಲ, ಹತ್ತತ್ರ 4-5 ಕುಟೀರಕ್ಕೆ ಪೇಂಟಿಂಗ್ ಆಗಿಲ್ಲ. 5 ಕುಟೀರಕ್ಕೆ ಪೇಂಟಿಂಗ್ ಅಂದರೆ ಎಷ್ಟಾಗುತ್ತೆ, ಹತ್ತತ್ರ ನಿಮಗೆ 30,000 ಅಂತಂದ್ರೂ 5-3-15 1.5 ಲಕ್ಷ ಬೇಕು. ಸೊ ಇವಾಗ ಇದು 1.5 ಲಕ್ಷ ಪೇಂಟಿಂಗ್ ಮಾಡ್ಸೋಣ, 1.5 ಲಕ್ಷಕ್ಕೆ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದಾಗ ನಿಮ್ಗೆ ಯಾವ್ದು ಮುಖ್ಯ? ಗಾಡಿ ಇವಾಗ ಇಂಪಾರ್ಟೆಂಟ್. ಡೈಲಿ ಹೋರೋದು ಕಷ್ಟ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ, ಶ್ರಮ ಉಳಿತಾಯ ಆಗುತ್ತೆ. ಸೊ ಅದರಿಂದ ಗಾಡಿ ಕೈ ಹಾಕಿದ್ವಿ, ಪೇಂಟಿಂಗ್ದು ಪೆಂಡಿಂಗ್ ಇಟ್ವಿ. ಆ ಥರ ಈಗ ಒಂದು 6 ತಿಂಗಳು ಅದು ದುಡ್ಡು ಸೇರಬೇಕಲ್ಲ. ಯಾಕಂದರೆ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಸೇವೆ ಅಥವಾ ಒಂದು ತಳಿ ಉಳಿಸ್ಬೇಕು ಅಂತ ಹೊರಟಾಗ ಅದು ಅದರಿಂದ ಏನು ಆದಾಯ ಮಾಡ್ಕೊಳ್ದೆ ನೀವು ಜನಗಳು ಮಾಡೋ ಸಹಾಯದಿಂದಾನೇ ನೀವು ಆ ಸಪೋರ್ಟಿಂದಾನೇ ನೀವು ಬೆಳಿಬೇಕಾದಾಗ ತುಂಬ ಕಷ್ಟ ಇರುತ್ತೆ. ಸೊ ಅದಕ್ಕೆ ತುಂಬ ಪ್ಲ್ಯಾನಿಂಗ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಆ ಥರ ಪ್ಲ್ಯಾನಿಂಗ್ ಮಾಡ್ತಾ ಹೊರಟಾಗ ನಮ್ಗನ್ಸಿದ್ದು ಗಾಡಿ ಮುಖ್ಯ, ಪೇಂಟಿಂಗ್ ಪೋಸ್ಟ್ಪೋನ್ ಮಾಡ್ಬೋದು ಅಂತ. ಆ ಥರ ಪೋಸ್ಟ್ ಮಾಡೋದು. ಇವಾಗ ಇನ್ನೊಂದು ಪೇಂಟಿಂಗನ್ನು ಪೋಸ್ಟ್ಪೋನ್ ಮಾಡೋದು. ಈ ಸತಿ ಹೋದ್ವಾರ ನಾವು ಒಂದು ವಿಡಿಯೋ ಮಾಡೋಕ್ಕೆ ತುಂಬ ಮಳೆ ಒಂದೇ ಸಮ ಒಂದು ವಾರ ಬಂದುಬಿಟ್ಟು ಪೂರ ಕೊಚ್ಚೆಯಾಗಿ ಹಸುಗಳಿಗೆ ನಿಲ್ಲಕ್ಕಾಗದೆ ತೊಂದರೆ ಆಗಿತ್ತು. ಆವಾಗ ನಾವು ನಮ್ಮ ಚಾನಲ್ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿ ತುಂಬ ಸಹಾಯದ ಅವಶ್ಯಕತೆ ಇದೆ, ಎಲ್ಲ ಶೀಟ್ ಕೆಳಗೂ ನಾವು ಫ್ಲೋರಿಂಗ್ ಮಾಡಿಸ್ಬೇಕು ಅಂತಿದ್ದೀವಿ ಅಂತ ಕೇಳ್ಕೊಂಡ್ವಿ. ಒಂದು 2-3 ಇದಾಗಿ ಬಂದರು. ಇನ್ನು ಕೆಲವರು ಗೊತ್ತಲ್ಲ, ಒಂದು ಕತೆ ನಾನು ಯಾವಾಗಲೂ ಹೇಳ್ತೀನಿ. ಸಜೆಷನ್ಸ್ ತುಂಬ ಸಿಗುತ್ತೆ, ಸಹಾಯ ತುಂಬ ಕಡಿಮೆ ಸಿಗುತ್ತೆ. ಸೊ ಆದ್ದರಿಂದ ನಾವು ಹೇಳಿದ್ವಿ ಈ ಥರ ಮಾಡ್ಬೋದು, ನೀವು ಹಿಂಗೆ ಮಾಡ್ಬೋದಲ್ಲ, ಹಂಗೆ ಮಾಡ್ಬೋದಲ್ಲ. ಅದೆಲ್ಲ ನಾವು 10 ವರ್ಷದಿಂದ ಎಲ್ಲ ಥರ ಪ್ರಯತ್ನಗಳು ಪಟ್ಟಿದ್ದೀವಿ. ಪ್ರಾಕ್ಟಿಕಲ್ಲಾಗಿ ಫೀಲ್ಡ್ನಲ್ಲಿ ಪ್ರತಿದಿನ ಕೆಲಸ ಮಾಡ್ತಾಯಿದ್ದೀವಿ. ಅದರಿಂದ ವಿ ನೋ ದ ಪ್ರಾಕ್ಟಿಕಲ್ ರಿಯಾಲಿಟಿ. ಸೊ ಹಸುನೇ ಸಾಕದೆ ಸಜೆಷನ್ ಕೊಡುವಾಗ ನಮಗೆ ಹ್ಞೂ ಅನ್ನೋದು, ಯಾಕಂದರೆ ಅವರು ನಮ್ಗೆ ಮರ್ಯಾದೆ ಕೊಡಲೇಬೇಕು ಪ್ರತಿಯೊಬ್ಬರಿಗೂ. ಯಾಕಂದರೆ ಪ್ರತಿಯೊಂದು ಜೀವದಲ್ಲೂ ಒಂದು ಭಗವಂತನ ಕಾಣುವಾಗ ಅವರು ಮಾತುಗೂ ಒಂದು ಮರ್ಯಾದೆ ಕೊಡ್ತೀವಿ. ಆದರೆ ಅದು ಸಾಧ್ಯವಿಲ್ಲ ಅಂತ ಗೊತ್ತಿರೋವಾಗ ಆಯಿತು ಅಂತ ನಮ್ರವಾಗಿ ಅವರನ್ನು ಸಮಾಧಾನ ಮಾಡಿಸೋದು. ಸೊ ಹಾಗೆ ಹೋಗ್ತಾ ನಾವು 3 ಜನ, ಅದರಲ್ಲೂ 3 ಜನ ಯಾವಾಗಲೂ ಇರಲ್ಲ.
ಇವಾಗ ನಾನು ಬೆಳಗ್ಗೆ ಒಂದು ಹಸುಗಳನ್ನೆಲ್ಲ ಕಟ್ಟಿ ಕರುಗಳನ್ನೆಲ್ಲ ಬಿಟ್ಟು ಎಲ್ಲ ಮುಗಿಸಿ ಒಂದು ಸ್ವಲ್ಪ ಮನೆಗೆ ಹಾಲು ಗಿಲ್ ಕರೆದ್ಬಿಟ್ಟು ನಾನು ಕೆಲ್ಸಕ್ಕೆ ಹೊಟ್ಟೋಗ್ತೀನಿ. ನಾನು ಕೆಲ್ಸಕ್ಕೆ ಹೋಗಕ್ಕೆ ಒಂದು 5 ನಿಮಿಷ 10 ನಿಮಿಷ ಮುಂಚೆ ನಮ್ಮವ್ರು ಬರ್ತಾರೆ, ನಮ್ಮ ಮಿಸ್ಸಸ್ ಬರ್ತಾರೆ. ಇಲ್ಲ ನಮ್ಮ ಮನೆ ಇರೋದು ಒಂದು 15 ಕಿಲೋಮೀಟರ್ ಆಚೆ ಸಿಟಿನಲ್ಲಿ. ಸೊ ಅವರು ಗಾಡೀಲಿ ಬರ್ತಾರೆ. ಸೊ ನಾನು ಬಂದ ತಕ್ಷಣ ಅವರು ಹೊರಡಕ್ಕೆ ಇನ್ನೇನು ಅವ್ರಿಗೆ ಮುಗಿಸ್ಬಿಟ್ಟು ಅವ್ರು ಹೊರಡ್ತಾರೆ ಮನೆಗೆ ವಾಪಸ್ಸು. ಸೊ ಮುಕ್ಕಾಲು ಭಾಗ ಇವನು ಕೆಲವು ಸಮಯ ಇಲ್ಲಿರ್ತಾನೆ, ಅವನಿಗೂ ತುಂಬ ಒಂದೇ ಸಮ ಗೊತ್ತಾಗುತ್ತಲ್ಲ, ಒಂದೇ ಥರ ಮೊನೋಟನಸ್ ಆದಾಗ ಬೇಜಾರಾದಾಗ ಅವನು ಮನೆಗೆ ಹೋಗಿ ಬರ್ತಾನೆ. ಇಲ್ಲ ಅಂದರೆ ಮುಕ್ಕಾಲು ಭಾಗ ಅವನು ಇಲ್ಲೇ ಇರ್ತಾನೆ. ಸೊ ಹಾಗೆ ನಾವು ಅವರು ಎಲ್ಲರೂ ಒಟ್ಟಿಗೆ ಇದ್ದಾಗ ಎಲ್ಲರೂ ಒಟ್ಟಿಗೆ ಮಾಡ್ತೀವಿ. ಇಲ್ಲ ಬರೀ ನಾವಿರ್ತೀವಿ, ಅಥವಾ ಬರೀ ಅವನು ಇರ್ತಾನೆ, ಅಥವಾ ಬರೀ ಅವ್ರು ಇರ್ತಾರೆ, ಅಥವಾ ಎಲ್ಲರೂ ಇರ್ತೀವಿ, ಇಬ್ಬರು ಇರ್ತಾರೆ. ಸೊ ಅಂದರೆ ವಿತಿನ್ ದ ಏನು 3 ಜನ ಇರ್ತೀವಿ, ನಮ್ಮಲ್ಲೇ ಒಂದು ಟೈಮಿಂಗನ್ನು ಅಡ್ಜಸ್ಟ್ ಮಾಡಿಕೊಂಡು ಒಟ್ಟಿನಲ್ಲಿ ಎಲ್ಲ ಯಾರಾದರೂ ಒಬ್ಬರು ಇದ್ದೇ ಇರ್ತೀವಿ ಆ ಥರ ಗೋಶಾಲೆಯಲ್ಲಿ. ಯಾಕಂದರೆ ಪ್ರತಿ ಕ್ಷಣ ಇರುತ್ತೆ. ಇವಾಗ ನೋಡಿ 5 ನಿಮಿಷ ಎತ್ಬಿಟ್ಟು ಬರೋಷ್ಟಿಗೆ ಇನ್ನೊಂದು 2 ಹಸು ಸಗಣಿ ಹಾಕಿರುತ್ತೆ, ಊಟ ಹಾಕ್ತಾ ಇರಬೇಕಾಗತ್ತೆ. ಸೊ ಆ ಥರ. ಸೊ ಹೀಗೆ ಪ್ಲ್ಯಾನಿಂಗ್ ಅನ್ನೋದು ಏನು ಇದೆ ಅದು ಬಹಳ ಮುಖ್ಯ. ಹಾಗೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ಸನ್ನು ಮಾಡ್ತಾ ಇರೋದ್ರಿಂದನೇ ಇವತ್ತು ನಾವು ಬರೀ ನಮ್ಮ ಸಂಸಾರ ಬರೀ 3 ಜನ. ಅಂದರೆ ನನಗೆ ತಿಳುವಳಿಕೆ ಪ್ರಕಾರ ನಾನು ಕೆಲವು ಲೇಬರನ್ನು ಯಾರಾದರೂ ಕೇಳ್ತಾರೆ ಅಂದಾಗ ಬಂದು ಲೇಬರ್ ಸರ್ ಒಂದು 5ರಿಂದ 10ರಿಂದ 15 ಹಸು ಮ್ಯಾಕ್ಸಿಮಮ್ ನಾವು ನೋಡ್ಕೋಬೋದು ಅಂತ ಅಂದಾಗ ನಾನು ಇದೇನಪ್ಪ ಹಂಗಂತ ನನಗೇನು 15 ಜನ ಲೇಬರ್ಸ್ ಬೇಕಾ, 10-15 ಜನ ಲೇಬರ್ಸ್ ಬೇಕಾ? ಮತ್ತು ಅವ್ರಿಗೆ ಮನೆ ಕೊಡಬೇಕು. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಒಬ್ಬ ಆಳನ್ನು ಇಟ್ಕೊಂಡು ನೀವು ನಂಬಿ ಕೆಲಸ ಮಾಡ್ಬೇಕಾದ್ರೆ ಅವ್ನಿಗೊಂದು ಮನೆ ಕೊಡಬೇಕು. ಆದರೆ ಎಲೆಕ್ಟ್ರಿಸಿಟಿ ಬಿಲ್ ನಿಮ್ಮದು, ವಾಟರ್ ಬಿಲ್ ನಿಮ್ಮದು, ಮತ್ತು ಕೆಲವು ಕಡೆ ಅಂತೂ ಅವ್ರಿಗೆ ಒಂದು ಮೂಟೆ ಅಕ್ಕಿ ಕೊಡಬೇಕು, ಒಂದು ಸಿಲಿಂಡರ್ ಗ್ಯಾಸ್ ಕೊಡಬೇಕು. ಅಂದರೆ ಇವತ್ತು ಒಂದು ಡಿಗ್ರಿ ಮಾಡಿಸಿರೋ ಒಬ್ಬ ಯುವಕಂಗೂ ಅಷ್ಟು ಸಂಬಳ ಇಲ್ಲ. ಯಾಕಂದರೆ ಒಬ್ಬ ಲೇಬರ್ಗೆ ನೀವು 15,000 ರೂಪಾಯಿ ಕೊಟ್ಟು ರೇಷನ್, ಒಂದು ಮೂಟೆ ಅಕ್ಕಿ, ಗ್ಯಾಸು ಪ್ಲಸ್ ಮನೆ ಪ್ಲಸ್ ಎಲೆಕ್ಟ್ರಿಸಿಟಿ ವಾಟರ್ ಎಲ್ಲ ಕೊಟ್ಟರೆ ಹತ್ತತ್ರ ಅವನಿಗೆ 25,000-30,000 ರೂಪಾಯಿ ಸಂಬಳ ಕೊಟ್ಟಂಗಾಯ್ತು. ಒಬ್ಬ ಡಿಗ್ರಿ ಮುಗಿಸಿ ಅಷ್ಟೆಲ್ಲ ವಿದ್ಯೆ ಓದ್ಬಿಟ್ರೆ ಅವ್ನು ದೊಡ್ಡ ಸಾಧನೆ ಮಾಡ್ತಾನೆ. ನಾವು ಅವ್ನು ವಿದ್ಯೆ ಓದ್ರದ್ದು ಆಚೆ ಬಂದರೂ ಕೂಡ ಈವನ್ ಕೆಲವಾರು ರೆಪ್ಯೂಟೆಡ್ ಕಂಪ್ನೀಸ್ನಲ್ಲಿ ಅವ್ನಿಗೆ 15,000 ಸಂಬಳ ಸಿಗಲ್ಲ, 12,000-13,000 ಸಂಬಳ. ಸೊ ಈ ಥರ ಪರಿಸ್ಥಿತಿ ಇರೋವಾಗ ಯಾವತ್ತೂ ಸಾಧನೆಗೆ ನಮ್ಮ ಸ್ವಂತ ತಿಳುವಳಿಕೆಯಿಂದ ಏನಾದರೂ ಒಂದು ಹೊಸದನ್ನು ಪ್ರಯತ್ನ ಪಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗಲೇ ನಾವು ಸಾಧನೆ ಮಾಡೋಕ್ಕಾಗೋದು. ಸೊ ಆ ಥರ ಒಂದು ಸಣ್ಣದ ಇಂಪ್ರೂವ್ಮೆಂಟನ್ನು ಯೋಚನೆ ಮಾಡಬೇಕಷ್ಟೇ. ದಾರಿಗಳು ಬೇಕಾದಷ್ಟಿದೆ, ಆದರೆ ಯೋಚನೆ ಮಾಡಿದಾಗಷ್ಟೇ ಆ ದಾರಿಗಳು ಓಪನ್ ಅಪ್ ಆಗೋದು ಅಥವಾ ಹೊಳೆಯೋದು ನಮಗೆ. ಸೊ ಹಾಗೆ ಯೋಚನೆ ಮಾಡ್ತಾ ಸ್ವಲ್ಪ ಸಣ್ಣ ಇಂಪ್ರೂವ್ಮೆಂಟು ಮಾಡ್ಕೊಂಡು ಮೊದಲು ಮಾಡಿದಾಗ ನೀವು ನೋಡಿದ್ರೆ ಅಲ್ಲಿ ಫಸ್ಟ್ 2 ಎನ್ಕ್ಲೋಜರ್ ಮಾಡಿದಾಗ 9 ಅಡಿ ಗ್ಯಾಪ್ ಬಿಟ್ಟಿದ್ದೀವಿ. ಇವಾಗ ಅಲ್ಲಿ ಗಾಡಿ ಹೋಗೋಕ್ಕಾಗಲ್ಲ. ಅಲ್ಲಿ ಪ್ರಾಬ್ಲಮ್ ತಿಳ್ಕೊಂಡ್ಮೇಲೆ ಏನು ಮಾಡಿದ್ವಿ, ಇಲ್ಲಿ 13 ಅಡಿ ಬಿಟ್ವಿ. ಸೊ ಗಾಡಿ ಹೋಗೋಕ್ಕಾಗುತ್ತೆ. ಕೆಲವ್ರಿಗೆ ಆಸೆ ಇರುತ್ತೆ, ತುಂಬ ಆಸೆ ಹಸು ನೋಡಬೇಕಂತ. ಆದರೆ ಅವ್ರು ಬೆಡ್ ರಿಡನ್ನೋ ಅಥವಾ ಕಾಯಿಲೆ ಏನೋ ಒಂದಿರುತ್ತೆ. ಆವಾಗ ಅವ್ರ ಗಾಡಿ ಕೂಡ ನಿಧಾನಕ್ಕೆ ಬಂದು ಹಸುಗಳನ್ನ ನೋಡ್ಕೊಂಡು ಹೋಗ್ಬೋದು. ಸೊ ನಮಗೂ ಗಿಂಪೋ ತೊಗೊಂಬಂದು ಊಟ ಹಾಕ್ಕೊಂಡು ಹೋಗ್ಬೋದು, ಹೋರೋ ಕೆಲಸವಿಲ್ಲ. ಈ ಥರ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಇರೋದ್ರಿಂದ ಊಟ ಹಾಕೋದು, ಸಗಣಿ ಎತ್ತೋದು, ನೀರು ತುಂಬಿಸೋದು ಇದೇನಾಗುತ್ತೆ. ಇಲ್ಲ ಇದೇನಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವೇ ನೋಡ್ತಾ ಇದ್ದೀರಾ, ಒಂದು ಕುಟೀರ ಏನಿದೆ ಹತ್ತತ್ರ 3,000 ಚದರಡಿ ಇದೆ. ಈ 3,000 ಚದರಡಿನಲ್ಲಿ ಒಂದು ಸತಿ ಒಂದು ರೌಂಡ್ ಸಗಣಿ ಎತ್ತಕ್ಕೆ ಒಂದು 10 ನಿಮಿಷ ಬೇಕು. ಅಂದರೆ ಈ ಥರ 8 ಕುಟೀರಗಳಿದೆ. ಎಷ್ಟಾಯಿತು? 80 ನಿಮಿಷ ಆಗೋಯ್ತು. ಅಂದರೆ 1.5 ಗಂಟೆ ಕಾಲ ಆಗೋಯ್ತು. ಸೊ 1.5 ಗಂಟೆ ಕಾಲ ಅಂತಂದರೆ ನೀವು ಕಡೆ ಕುಟೀರ 8ನೇ ಕುಟೀರ ಎತ್ತೋ ಅಷ್ಟೊತ್ತಿಗೆ ಮೊದಲನೇ ಕುಟೀರದಲ್ಲಿ 1.5 ಗಂಟೆ ಕಾಲ ಸಗಣಿ ಬಿದ್ದಿರುತ್ತೆ ಆಲ್ರೆಡಿ. ಸೊ ಇದು ಒಂಥರ ನಾನ್ ಸ್ಟಾಪ್. ಇದು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅದೇ ನಾನ್ ಸ್ಟಾಪ್, ಇದು ಮುಗಿಯಲ್ಲ. ಇವಾಗ ಏನಂತಾನೆ ಈ ಕಡೆ ಒಂದು ಕಡೆಯಿಂದ ಎಲ್ಲ ಸಗಣಿ ಎತ್ಕೊಂಡು ಹೋಗ್ತೀವಿ, ಆಮೇಲೆ ಹೋಗಿ ಸಗಣಿ ಹಾಕ್ಬಿಟ್ಟು ಬರ್ತೀವಿ. ಬೆಡ್ಗಳು ಹಾಕಿದ್ದೀವಿ, ಅದನ್ನು ತೋರಿಸ್ತೀನಿ. ಅಲ್ಲಿ ಇದು ವರ್ಮಿ ಕಾಂಪೋಸ್ಟ್ ಥರ ಬೆಡ್ಗಳು ಹಾಕಿದ್ದೀವಿ. ಆಮೇಲೆ ಬೆಡ್ಗಳು ಹಾಕ್ಬಿಟ್ಟು ಊಟ ಹಾಕ್ಕೊಂಬರ್ತೀವಿ. ತಿರ್ಗಾ ಇನ್ನೊಂದು ರೌಂಡ್ ಸಗಣಿ ಎತ್ಕೊಂಬರ್ತೀವಿ. ತಿರ್ಗಾ ಸಗಣಿ ಮುಗಿಸೋ ತೊಗೊಂಡೋಗಕ್ಕಷ್ಟು ತಿರ್ಗಾ ಊಟ ಹಾಕ್ತೀವಿ. ಸೊ ಇದು ಒಂಥರ ಈ ಗೋ ಸೇವೆ ಅನ್ನೋದು ಬೇರೆ ಇನ್ನೇನು ಯೋಚನೆ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ ಸೇವೆ ಅನ್ನೋದು ಹೇಗಿರುತ್ತೆ ಅಂದರೆ ಸರ್ವೀಸ್ ಅಂದಾಗ ಅದನ್ನು ನೀವು ಸ್ವಾರ್ಥವಿಲ್ಲದೆ ನಿಮ್ಮನ್ನು ಬಿಟ್ಟು ನಿಮ್ಮನ್ನು ನೀವು ಮರೆತು ಇನ್ನೊಬ್ಬರಿಗೆ ನಿಮ್ಮನ್ನು ಅರ್ಪಣೆ ಮಾಡೋದು ಈ ಸೇವೆ. ಸೊ ಇಟ್ ಈಸ್ ಮೋರ್ ಲೈಕ್ ನಮ್ಮದು ಹಾಗೆ ಆಗಿದೆ. ಸೊ ನಮ್ಮ ಏನೋ ಒಂದು ಪರ್ಸ್ನಲ್ ಎಂಜಾಯ್ಮೆಂಟ್ ಇರ್ಬೋದು, ಏನಿರ್ಬೋದು, ಪ್ರತಿಯೊಂದನ್ನು ಬಿಟ್ಟು ನೀವು ಸಂಪೂರ್ಣವಾಗಿ ಅದನ್ನೇ ಎಂಜಾಯ್ ಮಾಡಬೇಕು. ಇವಾಗ ನಿಮಗೆ ಡ್ಯಾನ್ಸ್ ಮಾಡೋದ್ರಿಂದ ಸಂತೋಷ ಸಿಗುತ್ತೆ, ಡ್ಯಾನ್ಸ್ ಮಾಡಿರಿ. ಊರು ಸುತ್ತೋದ್ರಿಂದ ಸಂತೋಷ ಸಿಕ್ಕರೆ ಊರು ಸುತ್ತಿರಿ. ಗೋಸೇವೆ ಮಾಡೋಲ್ಲ ಸಂತೋಷ ಸಿಕ್ಕರೆ ಗೋಸೇವೆ ಮಾಡಿ. ಅದನ್ನು ಅನುಭವಿಸ್ರಿ, ಎಂಜಾಯ್ ಮಾಡಿ. ಅದಕ್ಕೆ ಇಂಗ್ಲೀಷ್ನಲ್ಲೂ ಇದೆ, ನೀವು ಮಾಡೋ ಕೆಲಸನ ನೀವು ಎಂಜಾಯ್ ಮಾಡಿದ್ರೆ ಅದು ಕೆಲಸವಾಗಿರಲ್ಲ, ಆಟವಾಗಿರುತ್ತೆ ಅಂತ. ಸೊ ಆ ಥರ ನಮ್ಮದು ಹಿಂಗೆ ಒಂಥರ ನಾನ್ ಸ್ಟಾಪ್. ಬೆಳಗ್ಗೆಯಿಂದ ಶುರು ಮಾಡಿದ್ರೆ ಕೆಲವು ಟೈಮ್ ಏನಾಗುತ್ತೆ, ಇವಾಗ ಇಬ್ನಿ ಜಾಸ್ತಿ ಇದೆ, ಬೆಳಗ್ಗೆ 5 ಗಂಟೆಗೆ ಶುರು ಮಾಡೋಕ್ಕಾಗಲ್ಲ,
6 ಗಂಟೆ ಆಗೋಗುತ್ತೆ. 6 ಗಂಟೆ ಅಂದರೆ ಆ ತಂಪು ಹೊತ್ತಿನಲ್ಲಿ ಏನು 1 ಅವರ್ನಲ್ಲಿ ಕೆಲಸ ಆಗುತ್ತೆ, ಅದು ಮಧ್ಯಾಹ್ನ ಬಿಸಿಲು ಜಾಸ್ತಿ ಆದಾಗ 1.5 ಗಂಟೆ ಕಾಲ 2 ಗಂಟೆ ಕಾಲ ತೊಗೊಂಡ್ಬಿಡುತ್ತೆ. ಸೊ ಆ ಥರ ಆ ಪ್ಲಾನಿಂಗ್ಗಳು ನೀವು ಮಾಡ್ಕೋತಾ ಇರ್ತಾರೆ. ಕಂಟಿನ್ಯೂಸ್ ಸೀಸನ್ ಚೇಂಜ್ ಆಗುತ್ತೆ. ಇವಾಗ ಮಳೆಗಾಲ ಶುರು ಆಯಿತು ಅಂದರೆ ರೈನ್ ಕೋಟ್ ಹಾಕೊಂಡೇ ಕೆಲಸ ಮಾಡ್ತಾ ಇರಬೇಕಾಗುತ್ತೆ ನೀವು, ಯಾಕಂದರೆ ಮಳೆ ನಿಲ್ಲೋವರೆಗೂ ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ನೀವು. ಯಾಕಂದರೆ ಈ ಹಸುಗಳನ್ನು ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲೂ ಹೊರಗಡೆ ಮೇಯಕ್ಕೆ ಬಿಡೋಕ್ಕಾಗಲ್ಲ. ಓಕೆ, ಇವಾಗ ಮಳೆ ಬಂದುಬಿಟ್ಟಿದೆ, ಹೊರಗಡೆ ಬಿಟ್ಬಿಡೋಣಪ್ಪ, ಕೊಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆಗಲ್ಲ. ಇಲ್ಲೇ ಇರಬೇಕು, ಕ್ಲೀನ್ ಮಾಡಲೇಬೇಕು, ಕೊಚ್ಚೆನೇ ಇರುತ್ತೆ, ಮಳೆ ಸುರಿತಾ ಇರುತ್ತೆ. ಸೊ ಆ ಒಂದು ಏನು ಶ್ರಮ ಅಥವಾ ಒಂದು ಕಷ್ಟ ಅಥವಾ ಏನೇನೇನು ಪದಗಳು ಏನಾದ್ರು ಉಪಯೋಗಿಸ್ಕೊಟ್ಟದ್ದಿರುತ್ತೆ, ಅದನ್ನೆಲ್ಲ ಇಟ್ಸ್ ನಥಿಂಗ್, ಇಟ್ಸ್ ಅ ಪಾರ್ಟ್ ಆಫ್ ಮೈ ಜರ್ನಿ ಅಂತ ಅಂದ್ಕೊಂಡು ಸೇವೆ ಮಾಡ್ತಿದ್ದಾಗ ಅದು ಏನೂ ಅನಿಸಲ್ಲ. ಸೊ ಆ ಥರ ಅಂದ್ಕೊಂಡು ಮಾಡ್ತಾ ಇರೋದ್ರಿಂದಾನೇ ನಮ್ಮ ಇಡೀ ಬರೀ ಫ್ಯಾಮಿಲಿನೇ ನಡ್ಸೋಕ್ಕೆ ಸಾಧ್ಯವಾಗ್ತಾ ಇರೋದು ಈ ಏನು 112 ಹಸುಗಳ ಗೋಶಾಲೆನ. ಈಗ ಊಟ ಮುಂದೆ ಹಾಕಬೇಕು, ಮುಂದಿನ ಕುಟೀರಕ್ಕೆ. ಈ ಒಂದು ಸಾಧನೆ ದಾರಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಈಗ ನಾನು ಏನಾರು ಒಂದು ಓದ್ತೀನಿ ಅಂದರೆ ಅದಕ್ಕೆ ಅಂತ ಒಂದು ಕೊನೆ ಇದೆ, ಅದಾದ ನಂತರ ಕೆಲಸ ಮಾಡಿಬಿಟ್ಟು ಏನೋ ಒಂದು ಪ್ರಮೋಷನ್ ಆಗುತ್ತೆ, ಈ ಥರ ಒಂದು ಗುರಿಗಳಿರ್ತದೆ, ಏನೋ ಒಂದು ಅಜೆಂಡಾ ಇರುತ್ತೆ. ನಿಮ್ಮ ಅಜೆಂಡಾ ಏನು? ಓಕೆ, ಇವಾಗ ಏನೋ ಒಂದು ಸಾಧನೆಯ ಒಂದು ಗುರಿ ಅಂತ ನಾನು ಯೋಚನೆ ಮಾಡಿದಾಗ ನನ್ನ ಗುರಿ ಇರೋದು, ಕೆಲವು ಟೈಮ್ ಏನಾಗುತ್ತೆ, ನೀವು ಇಂಪ್ರೂವ್ಮೆಂಟ್ ಆಗ್ತಾ ಅಂದರೆ ನಿಮ್ಮನ್ನು ನೀವು ಬೆಳೆಸ್ಕೋಬೇಕು ಅಂದಾಗ ನೀವು ನಿಮ್ಮ ಗುರಿನೂ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ಇವಾಗ ಮೊದಲು ಏನು ಮಾಡ್ತೀರಿ, ಕಾಲೇಜ್ಗೆ ಹೋಗಬೇಕು, ಡಿಗ್ರಿ ಮಾಡಬೇಕು. ಆಮೇಲೆ ನೀವು ಕಾಲೇಜಿಗೆ ಬರ್ತಾ ಇದ್ದಂಗೆ ಯಾವ ಡಿಗ್ರಿ ಮಾಡಬೇಕು, ಡಿಪ್ಲೊಮಾ ಮಾಡಬೇಕಾ, ಡಿಗ್ರಿ ಮಾಡಿದ್ರೆ ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾ, ಆಮೇಲೆ PhD ಮಾಡಬೇಕಾ, PhD ಮಾಡಿದರೆ ಆಮೇಲೆ ನೀವು ಸೈಂಟಿಸ್ಟ್ ಆಗಬೇಕಾ, ಯಾಕಂದರೆ ಮುಗಿಯಲ್ಲ, ನಿಲ್ಲಿಸದೆ ಮುಂದುವರಿಬೋದು. ಆ ಥರ ಇವಾಗ ನಾನು ಬರೀ ಮಲ್ನಾಡ್ ಗಿಡನ ಉಳಿಸ್ಬೇಕು ಅಂತ ಶುರು ಮಾಡಿದೆ. ಉಳಿಸೋಕ್ಕೆ ಶುರು ಮಾಡ್ತಿದ್ದಂಗೆ ನನಗನ್ನಿಸ್ತು ಎಷ್ಟು ವರ್ಣವೈವಿಧ್ಯತೆ ಇದೆ ಇದರಲ್ಲಿ. ಶ್ವೇತ ಕಪಿಲ ಇರೋದು, ಸ್ವರ್ಣ ಕಪಿಲ ಇರೋದು, ಕೃಷ್ಣ ಕಪಿಲ ಇರ್ಬೋದು, ಮಹಾನೀಲ ಇರ್ಬೋದು, ಗರುಡಮುಖಿ ಇರ್ಬೋದು, ಗಲಪಿಂಗಲ ಇರ್ಬೋದು, ವ್ಯಾಘ್ರ ಕಪಿಲ ಇರ್ಬೋದು, ಹರಿಣಿ ಇರ್ಬೋದು, ಈ ಥರ ತುಂಬ ಇದೆ. ತುಂಬ ಇದ್ದಾಗ ಎಷ್ಟು ವೇರಿಯಂಟ್ಸ್ ಇದೆಯೋ ಅವುಗಳನ್ನು ಉಳಿಸ್ಬೇಕಲ್ಲ. ಸೊ ಆ ಥರ ಯೋಚನೆ ಮಾಡಿದಾಗ ಐ ಥಿಂಕ್ ಇವತ್ತಿನ ನಾನು ಯೋಚನೆ ಮಾಡಿದ್ರೆ ನನಗೇನು ನಾನು ಅಂದ್ಕೊಂಡಿದ್ದು, ನಾನು ಶುರು ಮಾಡಿದಾಗ 108 ಹಸುಗಳ ಒಂದು ಗೋಶಾಲೆ ಮಾಡಬೇಕು ಅಂತ. ನಾನು ಆಲ್ರೆಡಿ 112 ಹೊಟ್ಟೋಗಿದ್ದೀನಿ, 8 ದಾಟ ಆಗೋಯ್ತು, ಇನ್ನೂ 4 ಜಾಸ್ತಿ ಇದೆ. ಆದರೆ ಇವತ್ತು ನನಗನ್ಸೋದು ಇಲ್ಲ, ನಾನು ಗುರಿ ಅಂದ್ಕೊಂಡಿದ್ದೆ, ಅದರಲ್ಲಿ ಕೆಲವು ಪ್ಲ್ಯಾನ್ ಮಾಡಿದ್ದೆ, ಆ ಪ್ಲ್ಯಾನ್ಗಳಲ್ಲಿ ನ್ಯೂನತೆಗಳಿದೆ. ಅಂದರೆ ಇವಾಗ ನಾನು ಪ್ಯೂರಿಟಿ ತೊಗೊಂಡು ಹೋಗ್ಬೇಕು ಅಂತಿದ್ದೆ. ಇವಾಗ ನಾನು ಯೋಚನೆ ಮಾಡಿದಾಗ ಇವಾಗ ಏನಾಯಿತು, ಮೊದಲನೇ ತಲೆಮಾರು ಇಲ್ಲಿ ನೋಡ್ತೀರಾ, ಮೊದಲನೇ ತಲೆಮಾರು ಫಸ್ಟ್ ಜನ್ರೇಷನ್ನಲ್ಲಿ ನಮಗೆ ಏನು ಸಿಗುತ್ತೋ ಇವತ್ತಿಗೆ ಅವೈಲಬಲ್ ಏನಿದೆ ಉಳಿದಿದೆ, ಅಂದರೆ ಇವಾಗ ಎಂಡೇಂಜರ್ಡಿಂದ ಎಕ್ಸ್ಟಿಂಕ್ಷನ್ಗೆ ಹೋಗ್ದಂಗೆ ನಾವು ಡೆವಲಪ್ ಮಾಡಬೇಕು ಅಂದಾಗ ಇವಾಗ ಎಂಡೇಂಜರ್ಡ್ ಆಗಿದೆ, ಆಲ್ರೆಡಿ ಕೆಲವು ತಳಿ ನಶಿಸಿ ಹೋಗ್ತಾ ಇರುವಾಗ ಸಿಕ್ಕಿದ್ದನ್ನು ಫಸ್ಟ್ ಉಳಿಸ್ಬೇಕು. ಸೊ ಆ ಥರ ಉಳಿಸೋಕೆ ಹೊರಟಾಗ ಅದರಲ್ಲಿ ಕೆಲವು ಸಿಗುತ್ತೆ. ಆಮೇಲೆ ಅದರಲ್ಲಿ ಹುಟ್ಟೋ ಕರುಗಳು ಅದನ್ನು ಒಂದು ಸಪ್ರೇಟ್ ಮಾಡಬೇಕು. ಅವಾಗ ಏನಾಯಿತು, ನನ್ನ ಫಸ್ಟ್ ಪ್ಲ್ಯಾನ್ ಪ್ರಕಾರ ಉಳಿಸಿದ್ದಲ್ಲದೆ ಬೆಳೆಸೋದು ಶುರು ಆಯಿತು. ಸೊ ಇವಾಗ ಬೆಳೆದು ಇದರಲ್ಲಿ ಕೆಲವು ಒಂದೇ ಥರ ಹುಟ್ಟಲ್ಲ, ಯಾಕಂದರೆ ಅದರಲ್ಲಿ ಎಷ್ಟು ಪ್ಯೂರಿಟಿ ಸಿಕ್ಕಿರುತ್ತೆ, ನನಗೆ ಯಾವ ಹೋರಿ ಸಿಗುತ್ತೆ. ಆಮೇಲೆ ಅದರಲ್ಲಿ ಹುಟ್ಟಿದ್ದು ನೆಕ್ಸ್ಟ್ ನಾನು 3rd ಜನ್ರೇಷನ್ಗೆ ಹೋಗ್ತೀನಿ. ಅಂದರೆ ನಾನು ಮೊದಲು ರೆಸ್ಕ್ಯೂ ಮಾಡಿದ ಹಸುಗಳಿಂದ ಹುಟ್ಟಿದ ಕರುಗಳು, ತಿರ್ಗಾ ಅದಕ್ಕೆ ಹುಟ್ಟೋ ಕರುಗಳು, ಆ ಹುಟ್ಟೋ ಕರುಗಳಲ್ಲಿ ಏನೇನು ವರ್ಣಗಳು ಬರುತ್ತೆ, ಆ ವರ್ಣಗಳನ್ನು ನಾನು ಸಪ್ರೇಟ್ ಮಾಡಿ, ಇವಾಗ ಏನು ಅಂತಂದರೆ ಇದರಲ್ಲಿ ನಾನು ಹೇಳ್ದಂಗೆ ಮಲ್ನಾಡ್ ಗಿಡದಲ್ಲಿ ಇರ್ತಕ್ಕಷ್ಟು ಅಂತ ವರ್ಣವೈವಿಧ್ಯತೆ ಇನ್ಯಾವ ತಳಿನಲ್ಲೂ ನಾನು ಕಂಡಿಲ್ಲ. ಗೊತ್ತಿದ್ರೆ ಬೇರೆಯವ್ರು ತಿಳಿಸ್ಬೋದು, ತಪ್ಪಿದ್ರೆ ತಿದ್ಕೊಳ್ಳೋಣ. ಅಲ್ಲ, ನಾನು ಹೇಳ್ತಾ ಇರೋದು, ಮತ್ತು ನಿಮ್ಮ ಫಸ್ಟ್ ವಿಡಿಯೋಗಳನ್ನ ಮಾಡಿದಾಗ ನನಗೆ ಕಮೆಂಟು ಒಂದಷ್ಟು ಬಂದಿದ್ದು, ಅದ್ರ ಮೂಲಕ ಈ ಪ್ರಶ್ನೆ ಕೇಳ್ತಿರೋದು. ಈ ಜೀವನ ಇರೋದೇ ದುಡ್ಡು ಮಾಡೋದಕ್ಕೆ, ಎಲ್ಲರೂ ದುಡ್ಡು ಮಾಡೋದಕ್ಕೆ ನಿಂತಿದ್ದಾರೆ, ನಿಮ್ಮ ಸಾಧನೆ ಇದರಲ್ಲಿ ದುಡ್ಡು ಮಾಡೋದೇನಾ ಅಂತ ಬೇರೆಯವ್ರು ಕೇಳ್ತಾರೆ. ಓಕೆ, ಫೈನ್. ನನ್ನ ಸಾಧನೆ ಅಂತಂದರೆ ನನ್ನ ದೃಷ್ಟಿಯಲ್ಲಿ ನಾನು ಒಂದು ಸಮಯದಲ್ಲಿ ಅದೇ ರೇಸ್ನಲ್ಲಿದ್ದವನೇ. ಆದರೆ ಎಷ್ಟು ಮಾಡಿದ್ರೆ ಸಂತೋಷ ಸಿಗುತ್ತೆ? ಸಿಗಲ್ಲ. ಸೊ ಆದ್ದರಿಂದ ನನಗನ್ಸಿದ್ದು, ನೀವು ಹೇಳ್ದಂಗೆ ಒಂದು ಗುರಿ ಇರಬೇಕು ಅಂತ, ಈಗ ತಾನೆ ಒಂದು ಎಂಡ್ ಇರಬೇಕು. ಎಂಡ್ ಇಲ್ಲ ಅಂದರೆ ಎಂಡ್ಲೆಸ್ ಆಗಿ ಓಡೋಕ್ಕಾಗಲ್ಲ. ಆದ್ದರಿಂದ ನಾನೇನು ಅಂದ್ಕೊಂಡೆ, ಮೊದಲನೇದಾಗಿ ನಾನು ಎಷ್ಟೇ ಸಂಪಾದಿಸಿದ್ರು ನಾನು ಅದರಲ್ಲಿ ಕೊನೆ ಇಲ್ಲ, ಯಾಕಂದರೆ ಎಷ್ಟು ಸಂಪಾದಿಸಿದ್ರು ಇನ್ನೂ ಹೆಚ್ಚು ಬೇಕು ಅನಿಸುತ್ತೆ. ಆದರೆ ಒಂದು ಸಾಧನೆ ಅಂತ ಹೊರಟಾಗ ಬರೀ ಹಣ ಸಂಪಾದನೆ ಅಲ್ಲ. ಇವತ್ತು ಒಬ್ಬ ಭೀಮಸೇನ್ ಜೋಶಿನ ಜ್ಞಾಪಕ ಇಟ್ಕೊಳ್ತೀವಿ, ಅವರು ಎಷ್ಟು ದುಡ್ಡು ಮಾಡಿದ್ದಾರೆ ಅಂತಲ್ಲ, ಎಷ್ಟು ಚೆನ್ನಾಗಿ ಹಾಡ್ತಿದ್ರು ಅಂತ ಜ್ಞಾಪಕ ಇಟ್ಕೊಂಡಿದ್ದೀವಿ. ಆಯಿತಾ? ಇನ್ನೂ ಬೇಕಾದಷ್ಟು ನೀವು ಹುಡುಕಬೇಕಾಗುತ್ತೆ. ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿ ಒಬ್ಬ ಆಫ್ರಿಕನ್ ರಾಜ ಆಗಿದ್ದ. ಅವನಲ್ಲಿ ಚಿನ್ನ ಎಷ್ಟಿತ್ತು ಅಂತಂದರೆ, ಪ್ರತಿಯೊಂದು ಚಿನ್ನ, ಅವನಲ್ಲಿದ್ದಷ್ಟು ಚಿನ್ನ ಇಡೀ ಪ್ರಪಂಚದಲ್ಲಿ ಯಾರ ಹತ್ರನೂ ಇರಲಿಲ್ಲ. ಆದರೆ ಇವತ್ತು ಅವನ ಹೆಸರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಗೂಗಲ್ನಲ್ಲಿ ಹುಡುಕಿದ್ರಷ್ಟೇ ಅರ್ಥ ಆಗುತ್ತೆ. ಆದರೆ ಅದು ಯಾವುದೂ ಇಲ್ಲದೆ ಒಬ್ಬ ಆಫ್ರಿಕಾದಲ್ಲೇ ನೆಲ್ಸನ್ ಮಂಡೇಲಾ ಅಂತ, ಅವನು ಯಾವ ದುಡ್ಡು ಮಾಡಿಲ್ಲ,
ರಾಜಕೀಯ ಇಳಿದಾಗ ಮಾಡಿರಬಹುದು ಸ್ವಲ್ಪ. ಆದರೆ ಅವನನ್ನು ನೆನಪಿಸ್ಕೊಳ್ಳೋದು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದಕ್ಕೋಸ್ಕರ, ಅವ್ನು ಮಾಡಿದ ದುಡ್ಡಿಗಾಗಿ ಅಲ್ಲ. ಇವಾಗ ಸುಭಾಷ್ ಚಂದ್ರ ಬೋಸ್ನ ಜ್ಞಾಪಿಸ್ಕೊಳ್ಳೋದು, ಅವರು ಕೂಡಿದ್ರು, ಹಣವನ್ನು ಕೂಡ ಹಾಕಿದ್ರು. ಯಾಕೆ? ಒಂದು ದೇಶದ ರಕ್ಷಣೆ ಮಾಡಿ. ಅವ್ರು ಕೂಡ ಹಾಕಿದ ಹಣದ ಮೇಲೆ ಲೆಕ್ಕ ಹಾಕಲ್ಲ. ಇವಾಗ ಏನು ಅಂದರೆ ಡಿ ವಿ ಗುಂಡಪ್ಪನವ್ರು ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ, ಯಾರೂ ಅವರ ಸಮಾಜಕ್ಕೆ ಕೊಟ್ಟಕ್ಕಂಥ ಕಾಣಿಕೆನ ನೋಡ್ತಾರೆ ಹೊರತು ಎಟ್ ದ ಎಂಡ್ ಆಫ್ ದ ಡೇ ಅವ್ರು ಮಾಡಿಟ್ಟಿದ್ದನ್ನು ಆಸೆ ನೋಡೋದು. ಎಷ್ಟು ದಪ್ಪಿದ ಸೊತಬಿಟ್ಟ ಕಣಯ್ಯ ಅನ್ನಲ್ಲ, ಎಷ್ಟು ಉದ್ದ ಎತ್ತರವಾಗಿದ್ದ ಸೊತಬಿಟ್ಟ ಕಣಯ್ಯ, ಎಷ್ಟು ದುಡ್ಡು ಮಾಡಿದ ಸೊತಬಿಟ್ಟೆ ಕಣಲ್ಲ, ಎಂಥ ಒಳ್ಳೆ ವ್ಯಕ್ತಿ ಸತ್ತ ಕಣಯ್ಯ ಅಂತ ಅಷ್ಟೇ ಹೇಳೋದು. ಅಂದರೆ ಅವ್ರಿಗೆ ಸಮಾಜಕ್ಕೆ ತಾವು ಒಬ್ಬರನ್ನು ಕಳ್ಕೊಂಡಿವಿ ಅನ್ನೋ ಭಾವನೆ ಬರಬೇಕಾದ್ರೆ ಅವನು ಸಮಾಜಕ್ಕೆ ಏನಾದ್ರು ಕೊಟ್ಟಿರಬೇಕು. ಅವ್ನು ಕೂಡಿಟ್ಕೊಂಡಿದ್ರೆ ಅವ್ನು ಯಾರೂ ನೆನ್ಪಿಟ್ಕೊಳ್ಳಲ್ಲ. ದುಡ್ಡು ಮಾಡೋದು ಅಂದರೆ ಕೂಡಿಡೋತ್ತಾನೆ. ಇವಾಗ ನನ್ನ ಹತ್ರ ದುಡ್ಡಿದೆ ಅಂದರೆ ನಾನು ಕೂಡಿಟ್ಕೊಂಡೆ ನನ್ನ ಹತ್ರ ದುಡ್ಡಿದೆ, ನಾನು ಅದನ್ನು ಕೊಟ್ಬಿಟ್ರೆ ನನ್ನ ಹತ್ರ ಇಲ್ವಲ್ಲ. ಸೊ ನನ್ನ ದೃಷ್ಟಿ ಏನಂತಾನೆ, ನಾನು ಒಂದು ಸಮಯದಲ್ಲಿ ನಾನು ಪಾಟ್ರಿನಲ್ಲಿ ಸ್ಟುಡಿಯೋ ಮಾಡಿ, ಬೇಸಿಕಲಿ ನಾನು ಹೇಳೋದಿದ್ರೆ ನಮ್ಮ ಪ್ರೊಫೆಷನಲ್ಲಿ ಕುಂಬಾರ. ಸೊ ಆ ಕುಂಬಾರಿಕೆನ ನಾನು ಪ್ರೊಫೆಷನಲ್ಲಾಗಿ ತೊಗೊಂಡೋಗಿ ಕ್ಲೇ ಜಾಯ್ ಅಂತ ಒಂದು ಸ್ಟುಡಿಯೋ ಮಾಡಿ, ಅದರಲ್ಲಿ ಮಣ್ಣಲ್ಲಿ ಮೃತ್ತಿಕೆಯಲ್ಲಿ ನಾನು ಆಭರಣಗಳನ್ನು ಮಾಡಿ, ಟೆರಕೋಟಾ ಜ್ಯುವೆಲ್ರಿ ಅಂತೀವಿ. ಸೊ ಅದರಲ್ಲೇ ಒಂದು ಸ್ಟುಡಿಯೋ ಮಾಡಿ ಅದನ್ನೇ ಹೋಲ್ಸೇಲ್ ಲೆವೆಲ್ಗೆ ತೊಗೊಂಡು ಹೋಗಿ ಅದನ್ನು ನಾನು ಮಾರಾಟ ಮಾಡಿ, ರೆಡಿ ಟು ಪೇಂಟೆಡ್ ಆ್ಯಂಡ್ ರೆಡಿ, ಈ ಥರ ಒಂದು ಜ್ಯುವೆಲ್ರಿ ಮಾಡಿ ಅದಕ್ಕೆ ಒಂದು ಸ್ಟುಡಿಯೋ ಮಾಡಿ ಅದರಲ್ಲಿ ದುಡ್ಡು ಮಾಡ್ತಿದ್ದೆ. ಕರೋನಾ ಬಂದು ಅದೆಲ್ಲ ಸುಮಾರು ಕೆಲಸಗಳು ನಿಂತಾಗ ನನಗನ್ಸಿದ್ದು, ಸರಿ ಆಯಿತು, ಇಷ್ಟು ದುಡ್ಡು ಮಾಡಿದ್ನಲ್ಲ, ಇಂಥ ಕರೋನಾ ಅಂತದ್ದು ಬಂದರೆ ಯಾವ ದುಡ್ಡು ಎಲ್ಲೂ ಉಪಯೋಗ ಇಲ್ವಲ್ಲ. ನಾ ಗೊಟ್ಟಕ್ಕಂದರೆ ಯಾವ ದುಡ್ಡು ನನ್ನನ್ನು ಉಳ್ಸೋಕ್ಕಾಗಲ್ಲ, ನಾನು ಮಾಡಿದ ಇಷ್ಟು ದುಡ್ಡು ಉಳ್ಸೋಕ್ಕಾಗಲ್ಲ ಅಂತ ನನಗೆ ಆ ಮನವರಿಕೆ ಆದಾಗ ನಿಜ ಹೇಳ್ತೀನಿ, ಕರೋನಾ ಬಹಳ ಜನಕ್ಕೆ ಬಹಳ ಪಾಠಗಳನ್ನು ಕಲಿಸ್ಕೊಟ್ಬಿಟ್ಟಿದೆ. ಸೊ ಆವಾಗ ಅನ್ನಿಸ್ತು ನನಗೆ ಎಷ್ಟು ದುಡ್ಡು ಮಾಡಿದ್ರೂ ಉಪಯೋಗ ಇಲ್ಲ, ಆದರೆ ಹೋಗೋಕ್ಕೆ ಮುಂಚೆ ಸಮಾಜಕ್ಕೆ ಏನಾದ್ರು ಕೊಟ್ಟು ಹೋಗಬೇಕು ಅಂತ. ಆವಾಗ ಇದನ್ನು ಸೀರಿಯಸ್ ಆಗಿ ತಗೊಳಕ್ಕೆ ಶುರು ಮಾಡಿದೆ. ಆಗ ಸ್ಕೂಲ್ನಲ್ಲಿ ಈ ಎಂಡೇಂಜರ್ಡ್ ಅಂತ ಮೈಂಡ್ ಎಕ್ಸ್ಟಿಂಕ್ಷನ್ ಅನ್ನೋ ಒಂದು ಕೆಲವು ಪದಗಳನ್ನು ಹೇಳ್ತಾ ಹೋದಾಗ, ಮಕ್ಕಳಿಗೆ ಹೇಳ್ತಾ ಹೋದಾಗ ನನಗನ್ನಿಸ್ತು, ನಾನೇನು ಮಾಡ್ತಾ ಇದ್ದೀನಿ, ಇವತ್ತು ನಮ್ಮ ದೇಸಿ ತಳಿ ಎಂಡೇಂಜರ್ಡ್ ಆಗಿದೆ, ಕೆಲವು ಎಕ್ಸ್ಟಿಂಕ್ಟ್ ಆಗಿದೆ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂತಂದಾಗ ದೆನ್ ಐ ಸೆಡ್, ಇಫ್ ಐ ವಾಂಟ್ ಟು ಬಿಕಮ್, ಇವಾಗ ನಾನು ಹೇಗೆ ಒಂದು ಹಾವಿನಿಂದ ಇನ್ಸ್ಪೈರ್ ಆಗಿ ರೋಲ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ, ನನಗೆ ಯಾರು ರೋಲ್ ಮಾಡಿ ನಾನು ಏನಾದರೂ ಮಾಡಬೇಕು ಅಂದಾಗ ಅವಾಗ ಒಂದು ತಳಿನ ಉಳಿಸ್ಬೇಕು ಅಂತ ಡಿಸೈಡ್ ಆಗಿ ಮಲೆನಾಡು ಗಿಡ್ಡ ಡಿಸೈಡ್ ಮಾಡಿಕೊಂಡೆ. ಅವಾಗ ನನಗೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ವರ್ಣವೈವಿಧ್ಯತೆ ಇದೆ ಮಲೆನಾಡು ಗಿಡ್ಡದಲ್ಲಿ. ಬರೀ ಬಣ್ಣಗಳಲ್ಲ, ಬೇರೆ ಕೊಂಬುಗಳಿದೆ, ತುಂಬ ಥರ ಇದೆ. ಅದೆಲ್ಲ ತಿಳ್ಕೊಂಡಾಗ ನನಗನ್ನಿಸ್ತು, ಇನ್ನೂ ನಾನು 108 ಹಸು ಅಲ್ಲ, ನಾನು 1008 ಮಾಡಿದ್ರು ಸಾಲಲ್ವೇನೋ, ನಾನು ಏನು ಮಾಡಬೇಕು ಅಂತಿದ್ದೀನಿ, ಇಟ್ ಮೈಟ್ ಬಿ ಒನ್ ಫ್ರ್ಯಾಕ್ಷನ್, ಅಂದರೆ ಒಂದು ಅಣುವಿನ ಕೆಲಸನೂ ಇಲ್ವೇನೋ ಅನ್ನೋಷ್ಟು ನನಗನ್ನಿಸ್ತು. ಆಗ ನಾನು ಅಂದ್ಕೊಂಡೆ, ಇಲ್ಲ, ಇನ್ನೂ ಮಾಡಬೇಕಾದ ಬಹಳ ಇದೆ. ಈಗ ನಾನು ಅಂದ್ಕೊಂಡಿದ್ದ ಪ್ರಕಾರ ನಾನು ಶುರು ಮಾಡಿದಾಗ 108 ಹಸುಗಳು, 100 ಒಳ್ಳೆ ಮಲೆನಾಡು ಗಿಡ್ಡ ಹಸುಗಳು, ಒಂದು 8 ಅದ್ಭುತವಾದ ಹೋರಿ ನಾನು ತಯಾರು ಮಾಡಬೇಕು ಅಂತ. ಇವತ್ತು ನಾನು ಆಲ್ರೆಡಿ 112 ದಾಟಿದ್ದೀನಿ. ಇವಾಗ ಅನ್ನಿಸ್ತದೆ ಇನ್ನೂ ನಾನು ಅಂದ್ಕೊಂಡಿದ್ದ ಪ್ಯೂರಿಟಿ ಲೆವೆಲ್ಗೆ ಹೋಗಿಲ್ಲ. ಆದ್ದರಿಂದ ಏನಾಗಬೇಕು, ನಾನು ಮಿನಿಮಮ್ 5 ತಲೆಮಾರುಗಳು ಇಟ್ಕೋಬೇಕು. 5 ತಲೆಮಾರುಗಳು ಅಂತಂದರೆ, ಇವಾಗ ಈ ಮಲೆನಾಡು ಗಿಡ್ಡದಲ್ಲಿ ಒಂದು 10 ವರ್ಣ ಇದೆ ಅಂದರೆ, ಒಂದೊಂದು ತಲೆಮಾರಿಂದು ನಾನು 10 ಇಟ್ಕೊಂಡ್ರೆ ಒಂದು ಬಣ್ಣದ್ದೇನೆ 50 ಆಯಿತು. ಸೊ 10 ವರ್ಣದ್ದೇನಾಯಿತು, 500 ಆಯಿತು. ಸರಿ, ಇವಾಗಿನ ಗೋಶಾಲೆಯ ಅರ್ಥ ಡೆಫಿನೇಷನ್ ಎಲ್ಲರೂ ಹೇಳೋದೇನೋ, ನಮಗೆ ಬೇಡದೇ ಇರೋ ಹಸುನೆಲ್ಲ ಬಿಟ್ಬಿಟ್ಟು ಬರೋ ಜಾಗ ಇಸ್ ಗೋಶಾಲೆ. ಹೌದೌದು. ಸೊ ಇವಾಗೇನಾಯಿತು, ನಾನು ಬೇರೆ ಕಡೆ ತೊಗೊಳೋದಿರಲಿ, ನನ್ನಲ್ಲೇ ಕೆಲವು ಅಷ್ಟಿದಾಗ ನೋಡೋಕ್ಕೆ ಸುಂದರವಾಗಿಲ್ಲದೆ ಇರೋದು, ಅದ್ಭುತವಾದ ಹಾಲು ಕೊಡದೇ ಇರೋದು, ಅಥವಾ ಏನೋ ಕಾರಣಾಂತರಗಳಿಂದ ಭಗವಂತನ ಅವಕೃಪೆಯಿಂದ ಚೆನ್ನಾಗಿಲ್ಲದೆ ಇರೋ ಹುಟ್ಟಿದ್ರೆ ಅದನ್ನು ನಾನೆಲ್ಲೂ ಕೊಡೋಕ್ಕಾಗಲ್ಲ. ಆ ಥರದ್ದು ಎಷ್ಟು ಹುಟ್ಟುತ್ತೆ ಅಂತ ಗೊತ್ತಿಲ್ಲ ನಾನು ಈ 500ರಲ್ಲಿ. ಅವಾಗ ಅದಕ್ಕೊಂದು ಮಾಡಬೇಕು. ಸೊ ಈ ಥರ ಯೋಚನೆ ಮಾಡಿದಾಗ ನನಗೆ 600ರಿಂದ 700ಕ್ಕೆ ಹೋಗುತ್ತೆ ಮಿನಿಮಮ್. ಸೊ ನಾನು ಅಂದ್ಕೊಂಡಿದ್ದು 108, ಇವತ್ತು ಅನ್ನಿಸ್ತಾ ಇರೋದು ಅದು 600 ದಾಟಬಹುದು ಅಂತ. ಸೊ ಆದ್ದರಿಂದ ಆ ಲೆವೆಲ್ವರೆಗೂ ಹೋಗ್ಬೇಕಾಗಿ ಬರಬಹುದು. ಸೊ ಅದರಿಂದ ಐ ನೀಡ್ ಟು ಬಿ ವೆರಿ ಕೇರ್ಫುಲ್. ಒಂದು ನಿಮಿಷ ಇನ್ನೊಂದು ಸತಿ ಇದು ಮಾಡಿದೆ, ಸರಿಲ್ಲ ಒಂದೊಂದು ಸತಿ ಒಂದು ಯಾವಾಗಲೂ ಅಲ್ಲ, ಮೊನ್ನೆ ರಿಬ್ಬನ್ ಫ್ರ್ಯಾಕ್ಚರ್ ಮಾಡಿದ್ದಾನೆ. ಸೊ ಆದ್ದರಿಂದ ನಾವು ಪ್ಲ್ಯಾನಿಂಗನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾಗತ್ತೆ. ನಾವು ಮಾಡ್ತಾ ಇರೋದ್ರಲ್ಲಿ ನ್ಯೂನತೆಗಳು ಕಂಡಾಗ ಅದನ್ನು ತಿದ್ಕೋಬೇಕಾಗತ್ತೆ. ಸೊ ಆವಾಗ ನಮ್ಮ ಏನು ಕನಸು ಅಥವಾ ನಮ್ಮ ಸಾಧನೆ ಇದೆ ಇನ್ನೂ ಮಾಡಬೇಕು ಅಂತಂದು ಎಕ್ಸ್ಪ್ಯಾಂಡ್, ನೀವು ಹೇಳಿದ್ರಲ್ಲ, ಇನ್ನೂ ಪ್ರಮೋಷನ್ ಸಿಗಬೇಕು, ಇನ್ನೂ ಸಂಬಳ ಜಾಸ್ತಿ ಬರಬೇಕು. 800 ಬದಲು ವ್ಯಾಗನಾರ್ ತಗೋಬೇಕು, ವ್ಯಾಗನಾರ್ ಬದಲು ಸ್ಕಾರ್ಪಿಯೋ ತಗೋಬೇಕು. ಹೀಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋದ ಥರ ನಮ್ಮದು ನನಗೆ ಶುರು ಮಾಡಿದಾಗ ನಾನು ಇದನ್ನು ಬರೀ ನನ್ನ ಮುಖ್ಯ ಉದ್ದೇಶ, ಇವತ್ತು ಹೇಗೆ ನಾವು ಮೈಸೂರು ಮಹಾರಾಜರನ್ನು ಅಮೃತ ಮಹಲ್ಗೆ ಒಂಥರ ಉಳಿಸೋಕ್ಕೆ ಬಹಳ ಪ್ರಯತ್ನ ಪಟ್ಟವರು ಅಂತ ಹೇಳ್ತೀವಿ, ಅದೇ ಥರ
ಎಲ್ಲೋ ಒಂದು ಕಡೆ ನಾವು ಒಂದು ಸಣ್ಣ ಸಾಧನೆ ಅದಾದ್ರು ಮಾಡಿ ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗಬೇಕು. ಸರ್, ಯಾಕಂದರೆ ನಮ್ಮ ದೇಶ ಮೇರಾ ಭಾರತ್ ಮಹಾನ್ ಅಂತ ಹೇಳ್ಕೊಬೇಕಾದ್ರೆ ನಾನು ಅದರಲ್ಲಿ ಇರ್ತಕ್ಕಂಥದ್ದನ್ನು ಉಳಿಸೋದ್ರೆ ತಾನೇ ನನ್ನ ಭಾರತ್ ಮಹಾನ್ ಅಂತ ಆಗೋದು. ಹೌದು ಹೌದು. ಇಲ್ಲಾಂದರೆ ಯಾರು ಮಹಾನ್ ಅಂತಾರೆ? ತುಂಬ ಚೆನ್ನಾಗಿ ಹೇಳೋದು, ನಮ್ಮ ಅಪ್ಪ ಅಮ್ಮಗೆ ನಾನು ಮರ್ಯಾದೆ ಕೊಡೋದಾದರೆ ಬೇರೆಯವ್ರು ಯಾರು ಮರ್ಯಾದೆ ಕೊಡ್ತಾರೆ? ಕೊಡಲ್ಲ. ಸೊ ಹಾಗೆ ನನ್ನ ದೇಶಕ್ಕೆ ನಾನು ಮರ್ಯಾದೆ ಕೊಡ್ಬೋದು, ನನ್ನ ದೇಶದ ಹೆಸರನ್ನು ನಾನು ಉಳಿಸ್ಬೇಕು. ಸೊ ಆ ಥರ ನಾನು ಹೊರಟಾಗ ನನಗನ್ಸಿದ್ದು ಈ ಮಲ್ನಾಡು ಗಿಡ್ಡ ನಮ್ಮ ದೇಶದ ಒಂದು ಅದ್ಭುತವಾದ ತಳಿ, ಅದನ್ನು ಉಳಿಸ್ಲೇಬೇಕು. ಸೊ ಉಳಿಸ್ಬೇಕಾದಾಗ ನಾನು ಶುರು ಮಾಡಿದಾಗ ಇದೆಲ್ಲ ಬಂದಿದ್ದು ಬರ್ತಾ 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 ಇನ್ನೂ ಬೇರೆ 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 ಎಷ್ಟೆಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಓಕೆ. ಸೊ ಇವತ್ತು ಒಂದು ನಾಯಿ ಬಗ್ಗೆ ಪೆಡಿಗ್ರಿ ಇದೆ, ಅದಕ್ಕೊಂದು ಕೆನೈನ್ ಕ್ಲಬ್ ಅಂತಿದೆ, ಅದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬ್ಲಡ್ ಲೈನ್ ಮೇಂಟೈನ್ ಮಾಡ್ತಾರೆ. ಇದನ್ನೆಲ್ಲ ನಾಳೆ ನನಗೂ ಯೋಚನೆ ಇರೋ ಪ್ರಕಾರ ಒಂದು ವೆಬ್ಸೈಟ್ ಮಾಡಬೇಕಾಗಿ ಬರ್ಬೋದು. ಅದರಲ್ಲಿ ಯಾರು ಮಲ್ನಾಡು ಗಿಡ್ಡ ಇಟ್ಕೊಳ್ತಾರೋ ಅವರು ಆ ಹಸುನ ರಿಜಿಸ್ಟರ್ ಮಾಡಬೇಕು. ಅವಾಗ ಒಂದು ಬರ್ತಾ ಬರ್ತಾ ಯಾವಾಗ ಅದಕ್ಕೊಂದು ಡಾಕ್ಯುಮೆಂಟೇಷನ್ ಸಿಗುತ್ತೆ, ಅದಕ್ಕೊಂದು ಮರ್ಯಾದೆ ಸಿಗುತ್ತೆ. ಇವತ್ತು ಎಲ್ಲರೂ ಆ್ಯಪಲ್ ಫೋನಿಗೆ ಕೊಡೋ ಬೆಲೆ ಯಾಕೆ ಮೈಕ್ರೋಮ್ಯಾಕ್ಸಿಗೆ ಕೊಡೋಲ್ಲ? ಹೌದು. ಯಾಕಂತಂದರೆ ಆ್ಯಪಲ್ಲು ಅವನ ಒಂದು ಸ್ಟ್ಯಾಂಡರ್ಡನ್ನ, ಅವನ ಒಂದು ಕ್ವಾಲಿಟಿನ, ಅವನ ಒಂದು ರೆಪ್ಯುಟೇಷನನ್ನು ಉಳಿಸ್ಕೊಂಡ್ಬಂದಿದ್ದಾನೆ. ಆ ಥರ ನಾವು ಒಂದು ಯಾವುದರಲ್ಲಿ ಸಾಧನೆಯಲ್ಲಿ ಒಂದು ಕ್ವಾಲಿಟಿ ಉಳಿಸ್ಕೊಂಬರ್ತೀವಿ, ಆಗ ನಮಗೂ ಅದೇ ಒಂದು ಬೆಲೆ ಸಿಗುತ್ತೆ. ಇವತ್ತು ಮಲೆನಾಡು ಗಿಡ್ಡಕ್ಕೆ ಏನು 25,000 ಇದೆ, ನಾಳೆ 2.5 ಲಕ್ಷ ಬರುತ್ತೆ. ಓಕೆ. ಯಾಕಂದರೆ ಅದಕ್ಕೆ ಆ ವ್ಯಾಲ್ಯೂ ಕೊಡಬೇಕಾದವ್ರು ಯಾರು? ನಾವೇ ತಾನೆ. ಸೊ ಆದ್ದರಿಂದ ಆ ಒಂದು ತಳಿ ಶುದ್ಧತೆ ಉಳಿಸ್ಕೊಂಡು ಅದ್ರ ಬ್ಲಡ್ ಲೈನ್ ಉಳಿಸ್ಕೊಂಡು ಮಾಡಿದಾಗ ಇವಾಗ ನನ್ನಲ್ಲೇ 5 ತಲೆಮಾರು ನಾನು ಹೇಳಿದೆ, 5 ತಲೆಮಾರು ನಾನು ಅದ್ರ ತಾತ ಅಜ್ಜಿ ಮುತ್ತಜ್ಜಿನೇ ತೋರಿಸ್ತೀನಿ, ಇಲ್ಲಿ ನೋಡಪ್ಪ ಇದ್ರ ಮಗಳಿದು, ಇದ್ರ ಮಗಳಿದು, ಇದ್ರ ಮಗ ಇದು, ಇದ್ರ ಮಗ ಇದು, ಈ ಬ್ಲಡ್ ಲೈನ್ ಇದಿದೆ, ಈ ತಳಿ ಶುದ್ಧತೆ ಹೀಗಿದೆ, ಇದ್ರ ಹೈಟ್ ಇದು ಬರುತ್ತೆ, ಇದ್ರ ಹಾಲಿನ ಇಳುವರಿ ಹೀಗಿದೆ ಅಂತ ನಾನು ಕೊಟ್ಟಾಗ ಕಣ್ಣು ಮುಚ್ಕೊಂಡು ತಗೋತಾನ ಅವನು. ಅವನಿಗೆ ಗ್ಯಾರಂಟಿ ಇದೆ, ಡೇಟ್ ಆಫ್ ಬರ್ತ್ ಕೊಡ್ತೀನಿ, ಟೈಮ್ ಆಫ್ ಬರ್ತ್ ಕೊಡ್ತೀನಿ, ತಂದೆ ತಾಯಿ ತಾತಾಜಿ ಬ್ಲಡ್ ಲೈನ್ ಇಡೀ ಫ್ಯಾಮಿಲಿ ಟ್ರೀ ಕೊಡ್ತೀನಿ. ಇವಾಗ ಒಂದು ಯಾವುದೋ ಒಂದು ಜಮೀನು ತೊಗೋಬೇಕಾದ್ರೆ ನಾವೇ ನೋಡ್ತೀವಿ, ವಂಶವೃಕ್ಷ ಕೇಳಿದ್ರೆ ಬರೀ ಸುಮ್ಮನೆ ತಗೊಳ್ಳಲ್ಲ, ಯಾಕಂದರೆ ಯಾರ್ಯಾರು ಸೈನ್ ಆಗಬೇಕು ಅಂತ ಗೊತ್ತಾಗಿರ್ಬೇಕು ನಿಮಗೆ. ಹಾಗೆ ಒಂದು ತಳಿ ಶುದ್ಧತೆ ಗ್ಯಾರಂಟಿ ಸಿಗಬೇಕಾದಾಗ ನಿಮಗೆ ಇದೆಲ್ಲ ಮಾಹಿತಿ ಸಿಕ್ಕಿದಾಗ ನೀವು ಧೈರ್ಯ ಮಾಡ್ತೀರಾ. ಇವಾಗ ಗಾಡಿ ಒಂದು ತೊಗೋಬೇಕಾದ್ರೆ ಅದ್ರ ಫೀಚರ್ಸ್ ಗೊತ್ತಾಗಬೇಕು ನಿಮಗೆ, ಅದೇ ಥರ ಇದು ಸಿಕ್ತಾಗ. ಸೊ ಆ ಥರ ಆ ಒಂದು ಪ್ರೊಫೆಷನಲಿಸಮ್ಗೆ ಹೋಗ್ಬೇಕಾದ್ರೆ ಇನ್ನೂ ಬಹಳ ಬೆಳಿಬೇಕು ನಾನು. ಏನು ಒಂದು ನೀವು ಹೇಳಿದ್ರಿ 100, 200 ಅಲ್ಲ 500 ದಾಟಿದ್ರು ನಾನು ಆ ಟಾರ್ಗೆಟ್ ರೀಚ್ ಆಗ್ತೀನೋ ಅಲ್ಲ, ಆ ಒಂದು ಏನು ಮಾಡಬೇಕು ಅಂತಿದ್ದೇನೆ ಆ ಗುರಿ ತಲುಪ್ತೀನೋ ಇಲ್ವೋ ಅನ್ನೋದು ಅನುಮಾನ ಇರೋದ್ರಿಂದ. ಸೊ ಇವಾಗ ಜಾಗ ಇಷ್ಟಿತ್ತು, ಇನ್ನೂ ದೊಡ್ಡ ಜಾಗ ಬೇಕು. ಸೊ ಹೀಗೆ ಹೋಗ್ತಾ ಹೋಗ್ತಾ ಜಾಗ, ಸ್ಥಳ, ಅದಕ್ಕೆ ಕೊಡಬೇಕಾಗಿದ್ದು ಊಟ. ಇವಾಗ ನೋಡಿ, ಇವಾಗ ಊಟದ ವಿಚಾರ ಬಂದಾಗ ಸಿಂಪಲಾಗಿ ಹೇಳ್ತೀನಿ. ನಾವು ಎಲ್ಲರೂ ಹೇಳೋ ಪ್ರಕಾರ ಒಣಮೇವು, ಹಸಿ ಮೇವು ಮತ್ತು ಕಾನ್ಸಂಟ್ರೇಟೆಡ್ ಇದು ಅಂತೀವಿ, ಪೋಷಕಾಂಶಯುಕ್ತ ಆಹಾರ. ಸೊ ಹಸಿ ಮೇವಿನಲ್ಲಿ ಯಾವ ಥರ ಹುಲ್ಲು ಬೇಕಾದ್ರೂ ಆಗ್ಬೋದು, ಹಸಿ ಹುಲ್ಲು. ಒಣಮೇವಿನಲ್ಲಿ ಭತ್ತದ ಹುಲ್ಲು ಇರ್ಬೋದು, ರಾಗಿ ಹುಲ್ಲು ಇರ್ಬೋದು, ಜೋಳದ ಕಡ್ಡಿ ಇರಬಹುದು, ಕಡಲೆ ಗಿಡ, ಕಡಲೆಕಾಯಿ ಗಿಡ, ತೊಗರಿ ಗಿಡ, ಈ ಥರ ಬಹಳ ಇದೆ, ಇದೆಲ್ಲ ಕೊಡಬಹುದು. ಆದರೆ ಇವತ್ತು ಯಾವ್ಯಾವ ಬೆಳೆ ಎಷ್ಟೆಷ್ಟು ಬೆಳೀತಾ ಇದ್ದಾರೆ, ಎಲ್ಲೆಲ್ಲಿ ಯಾವುದಕ್ಕೆ ಹೆಚ್ಚು ಕೆಮಿಕಲ್ ಉಪಯೋಗಿಸ್ತಾರೆ, ಯಾವುದಕ್ಕೆ ಕಡಿಮೆ. ಯಾಕಂತಂದರೆ ಕೆಲವು ಆಹಾರ ಪದಾರ್ಥ ಬೆಳೆಯುವಾಗ ತುಂಬ ಕೆಮಿಕಲ್ ಬಳಸೋದ್ರಿಂದ ಅದು ಒಣಗಿದ ಮೇಲೂ ಅದರಲ್ಲಿ ರೆಸಿಡ್ಯೂ ಇರುತ್ತೆ. ಅಂಥ ಆಹಾರನ ಹಾಕಿದಾಗ ಹಸು ಸತ್ತೇ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಅದನ್ನು ಹಂಗೆ ಕೊಡೋಕ್ಕಾಗಲ್ಲ. ಸೊ ಅಂಥ ಕೆಲವಾರು ಪದಾರ್ಥಗಳನ್ನು ಪ್ಲ್ಯಾಂಟ್ನ ಸೀಡ್ಸ್ ತೊಗೊಂಡು, ಯಾಕಂದರೆ ಮೇಲ್ಗಡೆ ಕೋಟಿಂಗ್ನಲ್ಲಿ ಸಿಪ್ಪೆಲಿರುತ್ತೆ ಕೆಮಿಕಲ್ಸು, ಒಳಗಡೆ ಕಾಳು ನಾವು ತೊಗೊಂಡ್ಬಿಡ್ತೀವಿ, ಹೊರಗಡೆ ಸಿಪ್ಪೆಲಿರೋದನ್ನು ಸಿಪ್ಪೆ ಹಾಕಿದ್ರೆ ಹಸುಗೆ ಅನಾರೋಗ್ಯ ಬಂದರೆ. ಸೊ ಅದರಿಂದ ಕೆಲವು ಪದಾರ್ಥನ ನೀವು ಹಲವಾರು ರಾಜ್ಯಗಳಲ್ಲಿ ಸುಟ್ಟು ಹಾಕ್ಬಿಡ್ತಾರೆ. ಬಟ್ ಸುಟ್ಟಾಕಿದ್ರೆ ಎಲ್ಲೂ ಹೋಗಲ್ಲ, ತಿರ್ಗಾ ಅದು ಭೂಮಿಗೆ ಸೇರ್ಕೊಳ್ಳುತ್ತೆ, ತಿರ್ಗಾ ಅದು ಸೈಕಲ್ ಶುರು ಆಗುತ್ತೆ. ಸೊ ಅದರಿಂದ ನಾವು ಆ ಥರದ್ದನ್ನು ಬಳಸ್ಕೊಳ್ಳೋದೆ ಯಾವುದು ಆದಷ್ಟು ಸೇಫ್ ಆಗಿರುತ್ತೆ, ಅದನ್ನು ನೋಡ್ಕೊಂಡು ಬಳಸ್ಕೋಬೇಕು. ಸೊ ಹಾಗೆ ನಾವು ಹೊರಟಾಗ ಒಳ್ಳೊಳ್ಳೆ ಆಹಾರ ಕೊಡಬೇಕು ಅನಿಸುತ್ತೆ. ಕೆಲವು ಟೈಮ್ ನಮ್ಮ ನಂಬರು ಮತ್ತು ನಮ್ಮ ಆದಾಯ ಮೂಲ ನೋಡಿಕೊಂಡು ನಮ್ಮ ಉದ್ದೇಶ, ಅಂದರೆ ಇವಾಗ ನಾನು ಹಾಲ್ಗಾಗಿ ಸಾಕಿದಾಗ ಹಾಲಿನಿಂದ ಒಂಚೂರು ಆದಾಯ ಬರುತ್ತೆ, ಆವಾಗ ವಾಪಸ್ ಹಾಕ್ಬೋದಪ್ಪ. ಇಷ್ಟು ಬಿಸ್ನೆಸ್ ನೀವು ಹೇಳಿದ್ರಲ್ಲ, ಆದಾಯ ಏನಿದೆ, ಸೊ ಇದು ಹಾಲಿನಿಂದ ಇಷ್ಟು ಬರುತ್ತೆ, ಆವಾಗ ಇಷ್ಟು ಊಟ ಹಾಕ್ತೀನಿ. ಈಗ ಡೈರಿನಲ್ಲೂ ಏನು ಹೇಳ್ತಾರೆ, ಸರ್ ಇಷ್ಟು ಹಾಲು ಕೊಟ್ಟರೆ ಇಷ್ಟು ಊಟ ಹಾಕಿ, ಹಂಗೆ ಹಾಲು ಕೊಡಲಿಲ್ಲ ನಾವು ಊಟ ಬೇಡವಾ ಅದಕ್ಕೆ? ಹೌದು. ಇವತ್ತು ನೀವು ಕೆಲಸ ಮಾಡಲಿಲ್ಲ ಅಂದ್ರೂ ನಿಮಗೆ ಊಟ ತಿನ್ನೋದು ಅಷ್ಟೇ ತಾನೆ. ಹೌದು ಸರ್. ಕೆಲಸ ಮಾಡಿದಾಗ ಮಾತ್ರ ನಿಮಗೆ ಚಪಾತಿ 2 ಚಪಾತಿ ಕೊಡಬೇಕು, ಕೆಲಸ ಮಾಡದೆ ಹೋದಾಗ 1 ಚಪಾತಿ ಕೊಡಬೇಕು ಅಂದ್ರೆ ಹೊಟ್ಟೆ ಹಸ್ವಾಗಲ್ವಾ ನಿಮಗೆ? ನಿಜ ಹೇಳ್ತೀನಿ, ನಮ್ಮ ರೈತರು ಏನಂತ ಅಂದ್ಕೊಂಡಿದ್ದಾರೆ, ಅದೇನಾದ್ರು ಹಾಲು ಕೊಡಲಿಲ್ಲ ಅಂತಂದರೆ ನಾಳೆ ದಿವಸ ಅದನ್ನು ನಮ್ಮ ಕಣ್ಮುಂದೆ ಇರೋದು ಬೇಡ, ಮಾರಾಕು ಅಂತಂದ್ರೆ ಅದೆಲ್ಲ ಹೋಗುತ್ತೆ ಅಂತ ನಿಮಗೆ ಅಲ್ಲ. ಈ ಎಲ್ಲಿ ಹೋಗುತ್ತೆ ಅನ್ನೋದು, ಎಲ್ಲಿ ಹೋಗುತ್ತೆ ಅಂತ ತಿಳ್ಕೊಳ್ಳೋದು ಬೇಡ. ಇವಾಗ ಇರೋದೇ ಅದು. ಯಾಕಂದರೆ ನೀವು ಸಾಮಾನ್ಯವಾಗಿ ನೋಡಿರಬಹುದು ಎಲ್ಲ ಕಡೆ, ನೀವು ಹಲವಾರು ಜನಗಳನ್ನ ಭೇಟಿಯಾದಾಗ ಎಲ್ಲರೂ ಹೇಳ್ತಾರೆ, ಸರ್ ಎಷ್ಟು ಕರು ಹಾಕಿದೆ ಸರ್ ಅಂದರೆ 2 ಕರು ಹಾಕಿದೆ. ಸರಿ ಆಯಿತು, ಎಷ್ಟು ವಯಸ್ಸಾಗಿದೆ? 2 4 ಹೊಸಬಾಯಿ. ಸೊ ಅಂದರೆ ಯಾರು ಡೇಟ್ ಆಫ್ ಬರ್ತ್ ಇಟ್ಕೊಳ್ದೇ ಇರೋದ್ರಿಂದ ಹಸುಗೆ ಎಷ್ಟು ವಯಸ್ಸಾಗಿದೆ ಅನ್ನೋದು ಯಾರೂ ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಒಂದು ಸಣ್ಣ ಮಾಹಿತಿ ಪ್ರಕಾರ ಒಂದು ಹಸು 2.5 3 ವರ್ಷ ಆಗೋಷ್ಟೊತ್ತಿಗೆ ಅದರ ಇನ್ನು ಮಧ್ಯೆ ಆ ಕೆಳಗಡೆ 8 ಹಲ್ಲಿರುತ್ತೆ, ಮೇಲ್ಗಡೆ 8 ಹಲ್ಲಿರುತ್ತೆ.
ಮಧ್ಯದ 2 ಬೀಳುತ್ತೆ, ಹೊಸದು 2 ಹುಟ್ಟುತ್ತೆ. ಅವಾಗ ಅದನ್ನು 2 ಹಲ್ಲು ಅಂತಾರೆ. ಹಸುಲ್ ಮೇಲ್ಗಡೆ ಕೆಳಗಡೆ ಇರುತ್ತಾ? 2 ಕಡೆನೂ ಇರುತ್ತೆ. ನಾನು ನೋಡಿರೋ ಕಡೆ ಬರೀ ಕೆಳಗಡೆ. ಅದೇ ಹಿಂಗೆ ತುಟಿ ಅಗಲಿಸಿ ತೆಗೆದು ತೋರ್ಸೋಕ್ಕೆ ಸುಲಭ ಅಂತ ನಿಮಗೆ ತೋರಿಸ್ತಾರೆ ಅಷ್ಟೇ. ಕೆಳಗಡೆ ತೋರಿಸಲ್ಲ ಅಷ್ಟೇ. ಮೇಲ್ಗಡೆ ನೀವು ಹಿಂಗೆ ಎತ್ತೋದು ಕಷ್ಟ ಅಲ್ಲ, ಹಿಂಗೆ ಬಗ್ಗೆ ನೋಡಬಹುದು. ನಾನು ಬರೀ ಕೆಳಗಡೆ ಇರುತ್ತೆ ಅನ್ಕೊಂಡಿದ್ದೆ. ಇಲ್ಲ 2 ಕಡೆ ಮೇಲೆ ಕೆಳಗೆ 2 ಕಡೆನೂ ಇರುತ್ತೆ. ನಾನು ಅದು ಕೇಳಿದ್ದೆ, ಇಲ್ಲ ಹಸುಗೆ ಉಳ್ಮೇಯಕ್ಕಾಗಲ್ಲ ಅದಕ್ಕೆ ಬರೀ ಒಂದೇ ಕಡೆ ಇರುತ್ತೆ ಅಂದಿದ್ರು. ಇಲ್ಲ ಹಾಗಿಲ್ಲ. ಕಲ್ಯಾಣಿ ಬಾಯಿಲಿ ಹಲ್ಲು ತೋರಿಸ್ಬೇಕಂತ ನೀ ಇಲ್ಲ ಅಂದರೆ ಬಾಮ್ಮ, ನಾ ಬೃಂದಾನೇ ನೋಡ್ತೀನಿ ಬಿಡು. ಓಕೆ, ನೀವು ತುಂಬ ಸಂಕೋಚ ಪಟ್ಕೊಂಡ್ರೆ ಬೇಡ ನಮಗೆ. ಶೈನೆಸ್. ಬೃಂದ 1 ನಿಮಿಷ ಬಾಯಿ ತೋರಿಸ್ಬೇಕು. ತಲೆ ಎತ್ತು ಇಲ್ಲಿ ನೋಡಿ. ಇವಾಗ ಇರು 1 ನಿಮಿಷ ಬೃಂದ, ಇರು 1 ನಿಮಿಷ ನಿಂತ್ಕೊ. ಇಲ್ಲಿ ಅಯ್ಯೋ ನಿಂತ್ಕೊಳ್ಳಿ. ಕೆಳಗಡೆ ಹಲ್ಲು ಕಾಣಿಸ್ತಾ? ಅದೇ ಕೆಳಗಡೆ. ಮೇಲ್ಗಡೆನೂ ಇದೆಯಲ್ಲ. ನಿಂತ್ಕೊಳ್ಳೆ 1 ನಿಮಿಷ, ಹಲ್ಲು ತೋರಿಸ್ತೀನಿ. ಏನಮ್ಮ ನೀನು ತೋರಿಸ್ತೀಯಾ? ನೀನೇ ಬರೀ ಜಯಶ್ರೀ. ಹಾಂ ಹಲ್ಲು ತೋರಿಸು, ನೀನು ಹಲ್ಲು ತೋರಿಸ್ಬಿಡು. ನೋಡಿ ಕೆಳಗಡೆ ಹಲ್ಲು ಕಾಣಿಸ್ತಾ? ಮೇಲ್ಗಡೆನೂ ಹಲ್ಲಿದೆ. ಇದಕ್ಕೆ ಅಯ್ಯ ರಾಮ್ನೆ ಒಳಗಡೆ ಇರುತ್ತೆ. 1 ನಿಮಿಷ ಬಾಯಿ ತೋರಿಸ್ಬೇಕು. ನಿಮ್ಗೆ ಕೆಳಗಡೆ ಮಾತ್ರ ಹಲ್ಲಿದೆ, ಮೇಲ್ಗಡೆ ಹಲ್ಲೇ ಇಲ್ಲ ಅನ್ಕೊಂಡಿದ್ದಾರೆ ತುಂಬ ಜನ. ನಾನು ಸೇರಿ ತಲೆ ಇತ್ತು, ನನ್ನಂತ ದೊಡ್ಡರು ತುಂಬ ಜನ ಇದ್ದಾರೆ. ಹಾಂ ಇವಾಗ ಇರೋ ನಾನು ನೋಡ್ಬೋಣ. ಇಲ್ಲ ಓಹೋ ಇದೆ. 1 ನಿಮಿಷ ನಾನು ಕಲ್ತ್ಕೊಳ್ಳೋಣ. ನಂದು ತಿಳುವಳಿಕೆ ಇಲ್ಲ ಅಂದರೆ ತಿಳ್ಕೋಬೇಕು. ಮೇಲ್ಗಡೆ ಹಲ್ಲಿದೆಯಾ ಅಂತ. ಇದೆಯಾ ನೋಡೋಣ. ಕೆಳಗಡೆ ಇದೆ, ಮೇಲ್ಗಡೆ ಇಲ್ಲ, ದವಡೆ ಇದೆ. ಓಕೆ, ಇಲ್ಲಿ ಗಟ್ಟಿ ಮೂಳೆ ಇದೆ ಇವಾಗ. ಬಟ್ ಮುಟ್ಟಿದ್ರೆ ಫೀಲಿಂಗ್ ಅಷ್ಟೇ. ಸೊ ಇವಾಗ ಈ ಏನಿದೆ ನಿಮ್ಮದು, ಈ 2 ಹಲ್ಲು ಫಸ್ಟ್ ಬೀಳುತ್ತೆ ಹುಟ್ಟುತ್ತೆ, ತಿರ್ಗಿ ಆಮೇಲೆ ಇದ್ರ ಪಕ್ಕದ ಬೀಳುತ್ತೆ ಹುಟ್ಟುತ್ತೆ. ಆಮೇಲೆ ಏನಿದೆ ನೋಡಿ 8 ಇರೋದು. ಇವಾಗ 2 ಬಿದ್ದಿದೆ, ದೊಡ್ಡದಾಗಿದೆ. ಇನ್ನು ಈ ಕಡೆ 3 ಈ ಕಡೆ 3 ಇದೆ. ಇದು ನೆಕ್ಸ್ಟ್ ಈ ಕಡೆ 2 ಬೀಳುತ್ತೆ, ಈ ಕಡೆ 2 ಹುಟ್ಟುತ್ತೆ. ಅಂದ್ರೆ ಕೆಳಗಡೆ ಇರೋ ಹಲ್ತರ ಮೇಲ್ಗಡೆ ಇಲ್ಲ. ಇಲ್ಲ, ಮೇಲ್ಗಡೆ ದವಡೆ ಇದೆ. ಸೊ ಕೆಳಗಡೆ ಏನು 8 ಹಲ್ಲಿದೆ, ಅದು 2 ಬೀಳುತ್ತೆ 2 ಹುಟ್ಟುತ್ತೆ, 2 ಬೀಳುತ್ತೆ 2 ಹುಟ್ಟುತ್ತೆ. ಅದು ಮುಂದ್ಗಡೆ ಅದು. ಆದರೆ ದವಡೆ ಹಲ್ಲು ಫುಲ್ ಇರುತ್ತೆ. ದವಡೆಯಲ್ಲಿ ಇಲ್ಲಿಂದ ಇಲ್ಲಿವರೆಗೂ ನೀವು ಒಂದು ತಲೆಬುರುಡೆ ಇವತ್ತು ನೋಡಿದೆ ಪರವಾಗಿಲ್ಲ. ಸೊ ದವಡೆ ಹಲ್ಲಿರುತ್ತೆ. ಮುಂದ್ಗಡೆ ಏನು ನಮ್ಮ ಥರ ಇವಾಗ ನಾವು ಇನ್ಸಿಚರ್ ಟೀತ್ ಅಂತೀವಿ, ಅದು ಕೆಳಗಡೆ ಮಾತ್ರ ಇದೆ. ಸೊ ಇದರಲ್ಲಿ 2 ಹುಟ್ಟುತ್ತೆ, 2 ಆಮೇಲೆ ತಿರ್ಗಾ 1 ವರ್ಷ ಆದಮೇಲೆ 2 ಬೀಳುತ್ತೆ, 2 ಹುಟ್ಟುತ್ತೆ. ಸೊ ಆ ಥರ ಟೋಟಲ್ ಆಗಿ ನಿಮಗೆ 4 ವರ್ಷದಲ್ಲಿ 8 ಹಲ್ಲು ಹುಟ್ಟುಬಿಡುತ್ತೆ. ಆಮೇಲೆ ಹೆಂಗೆ ಗೊತ್ತಾಗುತ್ತೆ ವಯಸ್ಸು? ಒಂದೊಂದು ವರ್ಷ ಅಲ್ಲಿಗೇನಾಯಿತು, 3 ವರ್ಷಕ್ಕೆ 2 ಆಯಿತು, 4 ವರ್ಷಕ್ಕೆ 6 ಆಯಿತು, 4 ಆಯಿತು, 5 ವರ್ಷಕ್ಕೆ 6 ಆಯಿತು, 6 ವರ್ಷ. ಅಲ್ಲಿಗೆ 7 ವರ್ಷ 8 ವರ್ಷಕ್ಕೆ ವಯಸ್ಸೇ ಮುಗಿದೋಯ್ತಾ ಅದ್ರದ್ದು? ಇಲ್ಲ, ವಯಸ್ಸು ಮುಗಿದೋಯ್ತು ಅಂತಂದರೆ ಹೆಂಗೆ ಗೊತ್ತಾಗುತ್ತೆ ಮುಂದಕ್ಕೆ ವಯಸ್ಸು ತಿಳ್ಕೊಳ್ಳೋದು? 6 ವರ್ಷ ಆದಮೇಲೆ 10 ವರ್ಷ ಬದುಕಿದೆ, 12 ವರ್ಷ ಆಗಿದೆ, 15 ವರ್ಷ ಆಗಿದೆ, ಅದಕ್ಕೆ ಏನತ್ತ. ಸೊ ಆವಾಗ ಗೊತ್ತಾಗೋದು ನಾವು ಡೇಟ್ ಆಫ್ ಬರ್ತ್ ಬರೆದಿಟ್ಕೊಂಡಿದ್ದಾಗ ಅಷ್ಟೇ. ಕೆಲವರು ಹೊಸಬಾಯಿ ಅಂತ ಹೇಳ್ತಾರೆ. ಹೊಸಬಾಯಿ ಅಂದರೆ 8 ಹಲ್ಲು ಹೊಸದು ಹುಟ್ಟಾಗಿದೆ, ಅದು ಸವ್ಯೋದ್ರ ಮೇಲೆ ಲೆಕ್ಕ ಅಂತ. ಅದು ಎಷ್ಟು ಸೌದಿದೆ, ಎಷ್ಟಿತ್ತು ಹೆಂಗೆ ತಿಳ್ಕೊಳ್ತೀರಾ? ಎಷ್ಟಿತ್ತು ಅಂತ ಗೊತ್ತಿದ್ರೆ ಎಷ್ಟು ಸೌದಿದೆ ಅಂತ ತಿಳ್ಕೊಬೋದು. ಸೊ ಹೀಗೆ ವಯಸ್ಸೇ ಗೊತ್ತಾಗದೆ ಹೋದಾಗ ಎಷ್ಟನೇ ಕರು ಅಂತ ಗೊತ್ತಾಗಲ್ಲ. ಅವಾಗ ಏನು ಮಾಡ್ತೀವಿ ನಾವು? ಯಾರು ಬಂದು ಕೇಳಿದ್ರು 2ನೇ ಕರು. ಯಾಕಂದ್ರೆ ನಿಮಗೆ ಬೆಲೆ ಸಿಗೋದೆ ನೀವು 2, 3ನೇ ಕರು ಅಂದಾಗ. ಸೊ ಇವಾಗ ನಿಮ್ಮ ಹತ್ರ ನೀವು ಹೇಳ್ದಂಗೆ ಹಸು ತೊಗೊಂಡೆ, 2 ಕರು ಹಾಕ್ತು, ಆಮೇಲೆ ವಯಸ್ಸಾಗೋಗ್ಬಿಟ್ರೆ ಮಾರೋಕ್ಕಾಗಲ್ಲ ಅಂತ ನಿಮಗೆ ಮಾರ್ಬಿಟ್ಟೆ. ನೀವು ತೊಗೊಂಡೋದ್ರಿಂದ ನಿಮ್ಮ ಹತ್ರ 2 ಕರು ಹಾಕ್ತು, ನೀವು ಇನ್ನೊಬ್ರಿಗೆ ಮಾರ್ದಿ. ಏನು ಹೇಳ್ತೀರಾ? 2 ಕರು ಹಾಕಿದೆ. ಯಾಕಂದ್ರೆ ನಿಮ್ಮ ಮನೇಲಿ 2 ಹಾಕಿದಲ್ವಾ. ಅವ್ರು ತೊಗೊಂಡೋಗ್ತಾರೆ, ಅವ್ರು ಮಾರಕ್ಕೆ ಹೋದಾಗ ಏನಂತಾರೆ 2 ಕರು ಅಂತಾರೆ. ಕಡೆಗೆ ಅದು 6 ಕರು ಹಾಕಾಗಿದೆ, ಅದು ಹೇಳೋದಿಲ್ಲ. ಏನಂದ್ರೆ 2 ಕರು ಅಂತಾನೆ ಮುಂದುವರಿತಾ ಹೋಗುತ್ತೆ, ಅಥವಾ 3ನೇ ಕರು ಅಂತ ಹೇಳ್ತಾರೆ. ಒಂದೇ ಮನೇಲಿದ್ದಾಗ ಪಾಪ ಸುಳ್ಳು ಹೇಳಬಾರ್ದು ಅಂತ ಅನಿಸಿರೋರು ಕೆಲವರು 3 ಕರು ಹಾಕಿದೆ, 4 ಕರು ಹಾಕಿದೆ ಅಂತಾರೆ. ಆದರೆ ಮನೆಗಳು ತುಂಬ ಬದಲಾಗೋದ್ರಿಂದ, ಜಾಗಗಳು ಬದಲಾಗೋದ್ರಿಂದ, ಓನರ್ಶಿಪ್ ಚೇಂಜ್ ಆಗೋದ್ರಿಂದ ಯಾವ ಹಸುಗೂ ಇಷ್ಟೇ ವಯಸ್ಸಾಗಿದೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದಕ್ಕೇ ಯಾರಿಗೂ ಹಸು ಎಷ್ಟು ವರ್ಷ ಬದುಕುತ್ತೆ ಅನ್ನೋದು ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅಂದ್ಕೊಂಡಿದ್ದೀನಿ ಒಂದು 15-16 ವರ್ಷ ಬದುಕ್ಬೋದು, ಅದು ನಾವು ಅಂದ್ಕೊಂಡಿರೋದು. ಆದರೆ ನಮ್ಮ ತಿಳುವಳಿಕೆ ಪ್ರಕಾರ ಒಂದು ಜೈನ ಮಠದಲ್ಲಿ ಉಡುಪಿ ಹತ್ರ 36 ವರ್ಷ ಬದುಕಿದ್ದಿದೆ. 36 ವರ್ಷ ಬದುಕಿ 32 ಕರು ಹಾಕಿದೆ ಅಂತ. ಯಾಕಂದರೆ ಅದೇ ಮನೇಲಿ ಇವಾಗ ನಿಮ್ಮ ತಂದೆ ಸಾಕಿದರೆ ನೀವು ಅದೇ ಹಸುನ ಇಟ್ಕೊಂಡು ವಯಸ್ಸಾದರೂ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಆಗುತ್ತೆ. 36 ವರ್ಷ ಬದುಕಿದ್ದು 32 ಕರು ಹಾಕಿದೆ. ಅಂದರೆ
ಕಡೆ 4 ವರ್ಷದಲ್ಲಿ ಇದು ಕಡೆ ಸಾಯಕ್ಕೆ 1 ವರ್ಷ ಮುಂಚೆನೂ ಕರು ಹಾಕಿದೆ ಅಂತ ಲೆಕ್ಕ. ಯಾಕಂದರೆ 3ನೇ ವರ್ಷದಲ್ಲಿ ಕರು ಹಾಕುತ್ತೆ. 36 ವರ್ಷ ಆದಮೇಲೆ 3ನೇ ವರ್ಷಕ್ಕೆ ಮೊದಲನೇ ಕರು. ಇನ್ನು ಅಲ್ಲಿಗೆ 4 ವರ್ಷ ಗ್ಯಾಪ್ ಅಲ್ಲ, 36ರಿಂದ 32ಕ್ಕೆ. ಅಂದರೆ ಸಾಯಕ್ಕೆ 1 ವರ್ಷ ಮುಂಚೆ ಹಾಕಿಲ್ಲ, ಅದಕ್ಕೆ ಮುಂಚೆ ಹುಟ್ಟಿ 3 ವರ್ಷಕ್ಕೆ ಹಾಕಿಲ್ಲ. ಅದು ಬಿಟ್ಟರೆ ಅದು ಪ್ರತಿ ವರ್ಷನೂ ಒಂದೊಂದು ಹಾಕಿದೆ. ಅದಕ್ಕೆ ನೀವು ಮಲೆನಾಡು ಗಿಡ್ಡಕ್ಕೆ ವರ್ಷಗಂಧಿ ಅಂತ ಹೆಸರು. ವರ್ಷಕ್ಕೊಂದು ಕರು ಹಾಕಿದೆ. ಹಾಂ, ಮಲೆನಾಡು ಗಿಡ್ಡ. ಸೊ ಹಾಗೆ ಪ್ರತಿಯೊಂದು ತಳಿನಲ್ಲೂ ಯಾರು ಡೇಟ್ ಆಫ್ ಬರ್ತ್ ಬರೆದಿಟ್ಟಿಲ್ಲದೆ ಇರೋದ್ರಿಂದ ಅದಕ್ಕೆ ನಮಗೆ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಗೊತ್ತಾಗಲ್ಲ ಅಷ್ಟೇ. ಓಕೆ ಸರ್. ಸರ್ ಇದು ಸಗಣಿ ಎಲ್ಲ ಹಾಕ್ತೀರಾ, ಮತ್ತೆ ಎರೆಹುಳು ಗೊಬ್ಬರ ಅದೇನೋ ತೋರಿಸ್ತೀನಿ. ಓಕೆ, ಬನ್ನಿ ಹೋಗೋಣ ಅಲ್ಲಿಗೆ.